ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣ ತ್ಯಾಗದ ಬಗ್ಗೆ, ಕರ್ಮತ್ಯಾಗದ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದ. ನಾವೆಷ್ಟು ತ್ಯಾಗ ಮಾಡ್ತಾ ಇದ್ದೇವೆ ಅನ್ನುವುದು ಅದರಲ್ಲಿ ಸೇರಿರ್ತದೆ. ಬಹಳ ಸುಂದರವಾಗಿದೆ. ಅಂದರೆ ಕಿವಿಯೊಳಗೆ ಹೋಗಿ ಇನ್ನೊಂದು ಬದಿಯಿಂದ ಬರುವಷ್ಟು ಜೋರಾಗಿ ಶಬ್ದ ಪ್ರಪಂಚ ನಮ್ಮ ಹತ್ತಿರ ಇದ್ದರೂ ನಾವೆಷ್ಟು ಆ ಶಬ್ದಗಳ ರಾಶಿಯನ್ನು ತ್ಯಾಗ ಮಾಡುತ್ತೇವೆ ನೋಡಿ. ನಿಮಗೆ ಸುಲಭ ತ್ಯಾಗ ಮಾಡಲಿಕ್ಕೆ. ಯಾಕೆ ಅಂದರೆ ಹೊಸ ಸಂಗತಿ ಈ ಶ್ಲೋಕದ ಮೇಲೆ ಏನು ಹೇಳುತ್ತಾರೆ ಅನ್ನುವ ಕುತೂಹಲ ಇರುತ್ತದೆ. ಕುತೂಹಲದಿಂದ ಮನಸ್ಸು ಬಹಳ ಏಕಾಗ್ರವಾಗಿರ್ತದೆ. ಅಷ್ಟೇ ಅಲ್ಲ, ನೀವು ಕೃಷ್ಣನ ಮಾತಿಗೆ, ಶ್ಲೋಕಕ್ಕೆ, ಅಕ್ಷರದ ಮೇಲೆ ಕಣ್ಣು ಹಾಕಿದ್ದೀರಿ. ಹಾಗಾಗಿ ನಿಮ್ಮ ತಲೆ, ಯೋಚನೆ, ಚಿಂತನೆ ಈ ಮುಖವಾಗಿದೆ. ನಾನು ಆಚೆಗೆ ಮುಖ ಹಾಕಿದ್ದೇನೆ, ಶಬ್ದ ನೇರ ನನ್ನನ್ನು ಮಾತಾಡಿಸ್ತದೆ. ಹಾಗಾಗಿ ಒಂದು ತಪ್ಪು. ಎರಡನೆಯದ್ದು, ನಿಮಗೆ ಹೊಸತ್ತು ಏನು ಬರುತ್ತೆ ಅಂತ ಯೋಚನೆ ಇರುತ್ತೆ. ಆದ್ದರಿಂದ ಹೊಸ ವಸ್ತುಗಳು ಎಣೆಯಲ್ಲಿದ್ದರೆ ಅದಕ್ಕೆ ಮೊದಲು ಕೈ ಹಾಕುವುದು ಮಗುವಿನ ಕ್ರಮವೇ. ಹೊಸತ್ತು ಏನನ್ನೋದನ್ನು ತಿಂತದೆ. ಮೆಣಸು ಕೆಂಪು ಕಂಡ್ರೆ ಅದು ಆಕರ್ಷಣೀಯ ಆದರೆ ಅದನ್ನೇ ಅದು ತಿನ್ನಬೇಡ, ಇಲ್ಲಿ ಅಪ್ಪ ಉಂಟು ತಿನ್ನು ಅಂತ ಕೈ ಎಳಿಬೇಕಾಗತ್ತೆ ಅದರದ್ದು. ಹಾಗೆ ನೀವು ಹೊಸತ್ತನ್ನು ಹುಡುಕಲಿಕ್ಕೆ ಕಾಯ್ತಾ ಇರ್ತೀರಿ. ನಾನು ಹೇಳುವುದೇನು ಹೊಸತ್ತು ಇರುವುದಿಲ್ಲ. ಹಾಗಾಗಿ ನನಗೆ ಅದು ಹೊಸತಾಗಬಹುದು ಶಬ್ದ. ಎರಡನೆಯ ತೊಂದರೆ. ಮೂರನೆಯದ್ದು, ನಿಮಗೆ ಗೊತ್ತಿಲ್ಲ ಏನಿದೆ ಅಂತ. ಹಾಗಾಗಿ ಕುತೂಹಲದಿಂದ ಗೊತ್ತಾಗಬೇಕು ಅಂತ ಕಾಯ್ತೀರಿ, ಅಜ್ಞಾನದಿಂದ ಜ್ಞಾನದೆಡೆಗೆ. ನನಗೆ ಅದು ಪೂರ ಗೊತ್ತಿದೆ. ಹಾಗಾಗಿ ಅಲ್ಲಿನ ಸದ್ದುಗಳಿಗೆಲ್ಲ ಯಾವ ಹೆಜ್ಜೆ ಎನ್ನುವುದು ನನಗೆ ಗೊತ್ತಿದೆ. ಅದನ್ನ ಸಹಜವಾಗಿಯೇ ನನ್ನ ಕಾಲು ಆ ಹೆಜ್ಜೆ ಹಾಕಬಹುದು. ಇದು ವಿಷಯ. ನಿಮಗದು ಗೊತ್ತಿಲ್ಲ ಏನು ಸಹ. ಆದ್ದರಿಂದ ನೀವು ಯಕ್ಷಗಾನಕ್ಕೇನು ಹೋಗುವುದಿಲ್ಲ. ಎಲ್ಲ ಪದಗಳು ಗಾನದ ನೆಲೆಯಲ್ಲಿ ಗಂಧರ್ವಗಾನ, ಯಕ್ಷಗಾನ ಅಂತ ಎರಡು. ಮೂಲತಃ ಕವಿತೆ ಅಂದರೆ ಒಂದು ಮಾತ್ರೆಗೆ ಛಂದಸ್ಸಿಗೆ. ಕವಿತೆ ಅಂದರೆ ಕನ್ನಡದಲ್ಲಿ ಮಾತ್ರೆಗೆ ಛಂದಸ್ಸಿಗೆ ಒಗ್ಗಿರುವುದು. ಛಂದಸ್ಸಿಗೆ ಸಂಸ್ಕೃತ, ಮಾತ್ರೆಗೆ ಕನ್ನಡ ಅಷ್ಟೇ. ಇದು ಮೂಲ ಅದರದ್ದು. ಅದನ್ನು ಮಾತ್ರೆಗಳನ್ನು ಕನ್ನಡದಲ್ಲಿ ಗಂಧರ್ವಗಾನಕ್ಕೆ ಅನುಗುಣವಾಗಿ ಬಳಸ್ಬೋದು, ಯಕ್ಷರಗಾನಕ್ಕೆ ಅನುಗುಣವಾಗಿ ಬಳಸ್ಬೋದು. ಎರಡೂ ಆಗ್ಬೋದು. ಇವತ್ತು ಅನೇಕ ಭಾಗವತಿಗೆಯರು, ಅಂದರೆ ಅದಕ್ಕೆ ಭಾಗವತಿಗೆ ಅಂತ ಹೆಸರು. ಭಗವಂತನ ಬಗ್ಗೆ ಮೊದಲು ಭಾಗವತರಾಟ ಬಂದದ್ರಿಂದ ಅವರಿಗೆ ಭಾಗವತರು ಅಂತ ಹೆಸರು. ಅವರು ದಾಸರ ಪದಗಳನ್ನೇ ಹಾಡ್ತಿದ್ರು ಮೊದಲಿಗೆ. ಯಾರು ಕವಿತೆ ಕೊಟ್ಟದ್ದಲ್ಲ, ದಾಸರೇ ಕೊಟ್ಟದ್ದು ಕನ್ನಡದಲ್ಲಿ. ಕೃಷ್ಣ ಬಾರೋ ರಂಗಬಾರೋ ಅಂತ ಪದಗಳನ್ನೇ. ಅವನು ಮೆಲ್ಲ ಮೆಲ್ಲಕ್ಕೆ ಬಂದಾನೋ, ಗೋಪಿಯರ ಕಂಡು ಮೆಲ್ಲ ಮೆಲ್ಲಕ್ಕೆ ಬಂದಾನೋ. ಹೀಗೆ ಅದೇ ಅವರಿಗೆ ನೀವು ಹಾಕಿದ ರಾಗ ದಾಸರ ಪದಗಳಿಗೆ ನೀವು ಯಾವ ದಾಸರ ಪದವನ್ನು ಕೊಡಿ, ಯಕ್ಷಗಾನವನ್ನು ತೋರಿಸಿಕೊಡ್ತೇನೆ. ಅದರಲ್ಲಿ ಗಾನದ ವೈಭವ ಹೇಗಿದೆ ಅಂತ, ಗಾನದ ಸಿರಿ. ಅದು ಎಲ್ಲದಕ್ಕೂ ತಾಳ ಇದೆ. ಪ್ರಧಾನವಾಗಿ ಅವರು ಅಷ್ಟತಾಳದಲ್ಲಿ ಮತ್ತು ಏಕತಾಳದಲ್ಲಿ ದುಡಿಸಿಕೊಂಡಿದ್ದಾರೆ. ತ್ರಿವಿಡೆ ಜಂಪೆ ಬರೋದಿಲ್ಲ ಅಲ್ಲ. ಇದು ದಾಸರ ಪರಿಪೂರ್ಣ ಪದಗಳ ವೈಭವ. ಹಾಗೆ ಅದೆಲ್ಲ ಗೊತ್ತು ನನಗೆ, ಆ ತಾಳಗಳು ಗೊತ್ತು. ಒಂದು ಕಾಲದಲ್ಲಿ ಒಬ್ಬ ಅವಧಾನಿಯಿಂದ ಎಷ್ಟು ಜೋರಿದ್ದಾವ ಅಂದರೆ, ಒಂದು ಕಾಲಲ್ಲಿ ಒಂದು ತಾಳ ಹಾಕ್ತಿದ್ದ, ಇನ್ನೊಂದು ಕಾಲಲ್ಲಿ ಇನ್ನೊಂದು ತಾಳ ಹಾಕ್ತಿದ್ದ,
ಒಂದು ಕೈಯಲ್ಲಿ ಒಂದು ತಾಳ ಹಾಕ್ತಿದ್ದ, ಇನ್ನೊಂದು ಕೈಯಲ್ಲಿ ಇನ್ನೊಂದು ತಾಳ ಹಾಕ್ತಿದ್ದ, ತಲೆಯಲ್ಲಿ ಒಂದು ತಾಳ ಹಾಕ್ತಿದ್ದ, ಅದರೊಟ್ಟಿಗೆ ಶ್ಲೋಕ ಮಾಡಿ ಹೇಳ್ತಿದ್ದ. ಇದು ಊಹಿಸಲು ಅಸಾಧ್ಯವಾದ ಕೆಲವು ಅವಧಾನದ ಲಕ್ಷಣಗಳು. ಹಾಗಾಗಿ ನೀವೆಲ್ಲ ಇವತ್ತು ಅವಧಾನಿಗಳಾಗ್ತಾ ಇದ್ದೀರಿ. ಆ ಪದಗಳನ್ನೆಲ್ಲ ಬದಿಗಿಟ್ಟು ಕೃಷ್ಣ ಹೇಳಿದ ನುಡಿಯಲ್ಲಿರತಕ್ಕ ಸ್ವಾರಸ್ಯವನ್ನು ಉಣ್ಣುತ್ತಾ, ನಾನು ಮೊನ್ನೆ ನೋಡಿಕೊಂಡೆ, ಇಂದಕ್ಕೂ ಜೋರಾಗಿತ್ತು ಅಲ್ಲಿಯ ಶಬ್ದಗಳು. ಮಂಗಳಾಚರಣೆ ನಾನು ಮಾಡಿದ ತಕ್ಷಣ ಸೀದಾ ಆ ಶಬ್ದಗಳು ಹೊರಟೋಯ್ತು. ನನ್ನ ಮಾತಿಗೊಟ್ಟಿ ಅಲ್ಲಿ ಬಾಗಿಲಲ್ಲಿ ನಿಂತಿದ್ದು, ಒಳಗೆ ಬರ್ತಾ ಇಲ್ಲ. ಗೀತೆಯ ಒಂದು ರೀತಿಯ ವಾತಾವರಣ ಅಷ್ಟು ಸ್ಪರ್ಧಾತ್ಮಕವಾಗಿ ನಾವು ಬದುಕಬೇಕು ಅಂತ ಇಲ್ಲ. ಆದರೆ ಕಷ್ಟ, ನನಗೂ ಸ್ವಲ್ಪ ಕಷ್ಟ. ನಾನು ರಜೆ ಕೊಡಬಹುದು, ಆದರೆ ನಿಮಗೂ ರಜೆ ಇಲ್ಲ. ಸುಮ್ಮನೆ ಯಾಕೆ ರಜೆ ಹಾಕಬೇಕು ಅಂತ ಕಾಣುತ್ತೆ. ಇರಲಿ ಅಂತ ತಡ ಆಗತ್ತೆ. ಇಲ್ಲಾದರೆ 18ನೇ ಅಧ್ಯಾಯ ಮುಗಿಲಿಕ್ಕೆ ಬಹಳ ದೂರ ಆಗತ್ತೆ. ಆದ್ದರಿಂದ ಇದು ಒಂದು ಸಾತ್ವಿಕವಾದ ತ್ಯಾಗ, ಅಥವಾ ರಾಜಸವಾದ ತ್ಯಾಗ, ಅಥವಾ ತಾಮಸವಾದ ತ್ಯಾಗ, ಬಲಾತ್ಕಾರದ ತ್ಯಾಗ, ಇಷ್ಟಪಟ್ಟು ಕಷ್ಟಪಟ್ಟು ಮಾಡುವ ತ್ಯಾಗ, ಸಹಜವಾಗಿ ಆಗುವ ತ್ಯಾಗ ಅಂತ ಹೇಳಿಕೊಂಡು ಕೃಷ್ಣನ ತ್ಯಾಗದ ಪಾಠಕ್ಕೆ ನಾವು ಸಿದ್ಧರಾಗುವ ಹಂತ ಬಹಳ ಚೆನ್ನಾಗಿ ಆಗುತ್ತೆ. ಆದ್ದರಿಂದ ಸಂತೆಯಲ್ಲಿ ಧ್ಯಾನಕ್ಕೆ ಹೋಗುವ ಉಂಟಲ್ಲ, ಅವು ನಿಜವಾಗಿ ಪ್ರಯತ್ನಶಾಲಿಂದ ಅರ್ಥ. ಕಾಡಿನಲ್ಲಿ ಧ್ಯಾನ ಸಹಜ, ಯಾಕೆಂದರೆ ಅಂತಹ ಶ್ರುತಿ ಇದೆ, ಅಲ್ಲಿ ವಾತಾವರಣ ಇದೆ, ಅಲ್ಲಿ ಉಪಾಯ ಇಲ್ಲ ಧ್ಯಾನ ಮಾಡದೆ. ಯಾರು ಇಲ್ಲ ಅಲ್ಲಿ, ಧ್ಯಾನ ಮಾಡಬೇಕೇ, ಕಣ್ಣು ಮುಚ್ಚಲೇಬೇಕಾಗತ್ತೆ. ಕಣ್ಣು ತೆರೆದರೆ ಭಯಾನಕವಾದ ಕಾಡಿನ ಯೋಚನೆ ಬರುತ್ತೆ. ಕಣ್ಣು ತೆರೆದೇ ಇದ್ದರೆ ಹರಿಯುವ ಹಾವುಗಳು ಬರಬಹುದೇನೋ ಯೋಚನೆ ಬರುತ್ತೆ. ಒನ್ ಟ್ರಿಪ್ ಧ್ಯಾನ ಮಾಡಿಬಿಡುವ, ಯಾರು ಬೇಡ ಅಂತ ಕಾಣುತ್ತೆ. ಸರಿಯಾಗಿ ಧ್ಯಾನಕ್ಕೆ ಹೋಗುತ್ತೆ. ಕಾಡು ನಮ್ಮನ್ನು ಧ್ಯಾನಕ್ಕೆ ಎಳೆಯುತ್ತೆ. ಹರಿಯುವ ತೊರೆ, ಸಹಜವಾದ ನಡೆಯಲ್ಲಿ ಧ್ಯಾನಕ್ಕೆ ಅನುಕೂಲ ಆಗತ್ತೆ. ಆ ಹಕ್ಕಿಗಳ ಇಂಚರಗಳು ಧ್ಯಾನದೊಳಗೆ ಎಳ್ಕೊಂಡು ಹೋಗ್ತವೆ. ಆ ನೆಲೆ ನಿಂತ ಮರಗಳು ನಮ್ಮನ್ನು ಸ್ತಬ್ಧ ಮಾಡ್ತವೆ. ಕಾಡಿ ಹೋಗುವುದು ಅದಕ್ಕೆ. ನಿಂತ ಮರದಂತೆ ನಾವು ನಿಲ್ಲಬೇಕು ಒಂದು ಕಡೆಯಿಂದ, ಮನಸ್ಸು ಹರಿಬೇಕು ಅಂತ. ನಮ್ಮದೇನು ಗೊತ್ತೋ, ಮನಸ್ಸು ನಿಂತಿರ್ತದೆ, ದೇಹ ಹರಿತದೆ, ಹೇಸಿಗೆ ಹೆಚ್ಚು ಕಡಿಮೆ ಆಗತ್ತೆ. ಇದನ್ನೆಲ್ಲ ತೋರಿಸಿಕೊಡ್ತಾರಲ್ಲಿ. ಹಾಗಾಗಿ ನಿಜವಾಗಿ ಕಾಡಿನಲ್ಲಿ ತಪಸ್ಸು ಮಾಡುವುದು ಸುಲಭ, ಮನೆಯಲ್ಲಿ ತಪಸ್ಸು ಮಾಡುವುದು ಕಷ್ಟ, ಸಂತೆಯಲ್ಲಿ ಮಾಡುವುದು ಇನ್ನಷ್ಟು ಕಷ್ಟ. ಈಗ ನಾವು ಸಂತೆಯಲ್ಲಿದ್ದೇವೆ, 3ನೇ ಹಂತದಲ್ಲಿದ್ದೇವೆ. ಕಾಡಿನಲ್ಲಿ ಕಷ್ಟ ಸುಲಭ ಇದ್ದ ಮಕ್ಕಳಿಗೆಲ್ಲ ಕಾಡಿನಲ್ಲಿ ಪಾಠ ಮಾಡಬೇಕು, ಮನೆಯಲ್ಲಿ ಪಾಠ ಮಾಡಬೇಕು, ಎತ್ತರದವರಿಗೆ, ತರುಣರಿಗೆಲ್ಲ. ವೃದ್ಧರಿಗೆ ಪಾಠ ಮಾಡಬೇಕಾದ್ದು ಸಂತೆಯಲ್ಲಿ. ಈಗ ನಾವು ಸಂತೆಯಲ್ಲಿ ಸೇರಿದ್ದೇವೆ. ವೃದ್ಧರ ಶಿಕ್ಷಣ ಅಂದರೆ ವೃದ್ಧರನ್ನು ಮುದುಕರನ್ನು ಅರ್ಥ ಮಾಡಿಕೊಳ್ಬೇಕು. ನೀವು ಮುದುಕರಾದರೆ ನಾನು ಮುದುಕನೇ, ನೀವು ಪ್ರವೃದ್ಧರಾದರೆ ನಾನು ಪ್ರವೃದ್ಧನೇ. ಹಾಗೆ ಪ್ರವೃದ್ಧರು 3ನೇ ಹಂತ, ಎತ್ತರದ ಸ್ಥಿತಿ. ಸುಲಭವಾಗುವಲ್ಲಿ ಸಣ್ಣ ಹೆಜ್ಜೆಯಲ್ಲಿ ಜಿಗಿಯುವುದು ಅದು ಮಕ್ಕಳಿಗೆ, ಆಳ ಇಟ್ಟು ಜಿಗಿಸುವುದು ಅದು ತರುಣರಿಗೆ. ಕಾರಿಂಜೆಯಲ್ಲಿ ಒಂದು ಸಾಕ್ಷಿ ಪ್ರಮಾಣ ಕಲ್ಲು ಇದೆ. ಕಾರಿಂಜೆ ದೇವಸ್ಥಾನ ಮೇಲೆ, ಪಾರ್ವತಿ ದೇವಸ್ಥಾನ, ಮೆಟ್ಟಲು ಹತ್ತಿ ಹೋಗಿ ಮೊದಲು ಈಶ್ವರ ಮತ್ತು ಪಾರ್ವತಿ ಮೇಲಲ್ಲಿ, ಶಿವ ಕೆಳಗೆ ಇರಬೇಕು ನೆನಪು. ಸರಿ, ಹೌದು. ಆ ಶಿವ ಬೆಟ್ಟಕ್ಕೆ ಹೋದರೆ, ಪಾರ್ವತಿ ಬೆಟ್ಟಕ್ಕೆ ಹೋದರೆ, ಪಾರ್ವತಿಯಲ್ಲಿ ಹೌದಾ ಮೇಲೆ ಕೆಳಗೆ ನಾನಾದ್ನು ಏನೇ ಆಗಲಿ ಶಿವಪಾರ್ವತಿ ಭೇಟಿ ಅಂತೂ ಆಗುತ್ತೆ ಯಾವಾಗಲೂ. ಆದರೆ ಯಾರೋ ಒಬ್ಬ ಮೇಲಿದ್ದಾನೆ, ಯಾರೊಬ್ಬ ಕೆಳಗಿದ್ದಾನೆ ಏನಿಟ್ಟುಕೊಳ್ಳಿ. ಅಂತ ಮೇಲೆ ಇರುವವನು ಅಥವಾ ಇರುವವಳು ಆ ದೇವಸ್ಥಾನದ ಹೊರಗೆ ಇಣುಕಬೇಕು. ಇಣುಕಿದರೆ ಒಂದು ಕಲ್ಲು ಕಾಣ್ತದೆ. ಆ ಕಲ್ಲು ಇನ್ನೊಂದು ಕಲ್ಲು ಇರಬೇಕು, ಅದಕ್ಕೆ ಹಾರಬೇಕು. ಸತ್ಯವಂತನಾದವ ಪ್ರಮಾಣ ಮಾಡಿ ಆ ಕಲ್ಲು ಏರಿ ಗುಡಿಗೆ ಸುತ್ತ ಒಂದು ಕಲ್ಲು ಏರ್ತಾನೆ, ಹಾರ್ತಾನೆ. ಹಾರಿದರೆ ಬದುಕಿ ಬರ್ತಾನೆ ಅಷ್ಟೇ, ಮತ್ತೇನು. ಅವನು ಹೇಳಿದ್ದು ಸರಿ ಅಂತ. ಸುಳ್ಳು ಹೇಳುವವರು ಹಾರಲಿಕ್ಕೆ ಹೋಗುವುದೇ ಇಲ್ಲ. ಸುಳ್ಳುಗಾರ ಅದನ್ನು ಹತ್ತುವುದಿಲ್ಲ. ಹತ್ತಿದರೆ ಹಾರುವಾಗ ಅವನು ಬೀಳುತ್ತಾನೆಯೇ, ಅವನು ಸಾಯ್ತಾನೆಯೇ. ಬಿದ್ದರೆ ಸಾಯುವುದೇ, ಅಲ್ಲಿ ಹೆಕ್ಕುವ ಪ್ರಶ್ನೆ ಇಲ್ಲ. ಅಷ್ಟು ಆಳ. ಆ ರೀತಿಯಾದ ಕಂದಕ, ಆ ರೀತಿಯಾದ ಕಲ್ಲು ಬಂಡೆಗಳು. ಇದು ಹಿಂದಿನ ಕ್ರಮ, ಸಾಕ್ಷಿಯ ವ್ಯವಸ್ಥೆಗಳು. ಆದ್ದರಿಂದ ಸಣ್ಣ ಮಕ್ಕಳಿಗೆ ಹಾರುವಾಗ ಅಡಿಯಲ್ಲಿ ಏನಿರುವುದಿಲ್ಲ, ಕಲ್ಲು ಮಾತ್ರ ಕಲ್ಲು ಆಚೆ ಇರ್ತದೆ. ತರುಣನಿಗೆ ಹಾರುವಾಗ ಅಡಿಯಲ್ಲಿ ಹೊಂಡ ಇರ್ತದೆ, ಬಿದ್ದರೆ ಕೈ ಕಾಲು ಮುರಿತದೆ. ಆದರೆ ವೃದ್ಧರಿಗೆ ಹಾರುವಾಗ ಅಡಿಯಲ್ಲಿ ಬೆಂಕಿ ಇರ್ತದೆ. ಅಂದರೆ ಅವನ ಮೇಲೆ ಬರುವುದಿಲ್ಲ. ಕಲ್ಲು ಬಂಡೆಯಲ್ಲಿ ತರಚಿಕೊಂಡು ಮೇಲೆ ಹತ್ತಬಹುದು, ವೃದ್ಧರು ಸುಟ್ಟೇ ಹೋಗ್ತಾರೆ. ಆದ್ದರಿಂದ ಇವತ್ತು ನಮಗೆ ಅಗ್ನಿ ಪರೀಕ್ಷೆ ಅಂದರೆ ಅದು ಅರ್ಥ. ಹಿಂದೆ ಇದೆಲ್ಲ ಯಾರಿಗೂ ಗೊತ್ತಿಲ್ಲ, ನಡೀಲಿಲ್ಲ, ಯಾರಿಗೂ ಅರ್ಥ ಆಗುವುದಿಲ್ಲ. ಬಾಣಲೆಯಲ್ಲಿ ಕೈ ಹಾಕಿ ಬೋಂಡ ತಿನ್ನುವುದು ಅಂತ ತಿಳ್ಕೊಂಡಿದ್ದಾರೆ ಅಗ್ನಿ ಪರೀಕ್ಷೆ ಅಂದರೆ. ಅದು ಒಂದು ಮಾಡ್ತಿದ್ರು ಜನ ಅಂತ. ಹಾಗೆ ನೀನು ಸತ್ಯ ಆದರೆ ನೋಡು, ಬಾಣಲೆ ಕೈ ಹಾಕಿ ತಿನ್ನು, ಅದು ಸಂಗತಿ ಅಲ್ಲ. ಅಗ್ನಿ ಪರೀಕ್ಷೆ ಅಂದರೆ ಇದು. ಅಗ್ನಿ ದಿವ್ಯ, ಜಲ ದಿವ್ಯ ಹೇಳಿದ್ರು. ಕೆಳಗೆ ನೀರಿದ್ದಾಗ ಆರೋದು ಜಲ ದಿವ್ಯ, ಇದು ಅಗ್ನಿ ದಿವ್ಯ. ಇದನ್ನೆಲ್ಲ ಚಾಣಕ್ಯನು ಹೇಳಿದ್ದಾನೆ, ಹೇಗಿರಬೇಕು ದಿವ್ಯದ ವ್ಯವಸ್ಥೆ ಅಂತ ಹೇಳಿಕೊಂಡು. ಯಾಜ್ಞವಲ್ಕ್ಯರು ಹೇಳ್ತಾರೆ, ಸುಮಾರು ಕಡೆಯಲ್ಲಿ ಬರುತ್ತೆ ಸ್ಮೃತಿಕಾರರು. ಹಾಗೆ ನಮಗಿವತ್ತು ಅಗ್ನಿ ದಿವ್ಯ, ಮಾತಿನ ಜ್ಯೋತಿಷ್ಯಗಳು ಇರ್ತವೆ ಸುತ್ತಲೂ.
ನೆಲೆಯಲ್ಲಿ ತ್ಯಾಗದ ಪರೀಕ್ಷೆ. ಕೃಷ್ಣ ಹೇಳುತ್ತಾನೆ, ಈಗ ಎರಡನೆಯ ತ್ಯಾಗ ಹೇಗಿರುತ್ತದೆ. ಸಾತ್ವಿಕ ತ್ಯಾಗ, ರಾಜಸ ತ್ಯಾಗ, ತಾಮಸ ತ್ಯಾಗದಲ್ಲಿ ಬದಲಾವಣೆ ಮಾಡಿದ್ದಾನೆ ಕೃಷ್ಣ. ಈಗ ಮೊದಲು ಹೇಳಿದ್ದು ತಾಮಸ ತ್ಯಾಗ, ಕರ್ಮವೇ ಬಿಡುವುದು. ಅವನ ಕರ್ಮ ಎಲ್ಲಿಯಾದರೂ ಉಂಟ ಕೇಳುತ್ತಾನೆ. ಎಲ್ಲಿಯಾದರೂ ಶಾಸ್ತ್ರ ಹೇಳಿದ್ದನ್ನು ಬಿಡಲಿಕ್ಕೆ ಉಂಟ? ಮಾಡಲಿಕ್ಕೆ ಇರುವುದು. ನಿಯತವಾದ ಕರ್ಮವನ್ನು ಬಿಡಲಿಕ್ಕೆ ಇಲ್ಲ. ಯಾರು ತಪ್ಪು ತಿಳಿದುಕೊಂಡು, ಯಾರು ಗೊತ್ತಿಲ್ಲದೆ, ಎರಡು ನನಗೆ ಗೊತ್ತೇ ಇರಲಿಲ್ಲ, ಹೌದಲ್ಲ, ಬೆಳಿಗ್ಗೆದ್ದು ಸ್ನಾನ ಮಾಡಿ ದೇವರ ಚಿಂತನೆ ಮಾಡಿದ ನಂತರ ತಿನ್ನಬೇಕು ಅಂತ ಗೊತ್ತೇ ಇರಲಿಲ್ಲ ಹೇಳಿದರೆ ಅದು ತಪ್ಪೆ. ಆದ್ದರಿಂದ ಮಾಡಲಿಲ್ಲ ಹೇಳಿದ್ರೆ ತಪ್ಪೆ. ನಿಯತವಾದ ಕರ್ಮವನ್ನು ಗೊತ್ತಿಲ್ಲ ಹೇಳಿಕೊಂಡು ಬಿಟ್ಟರೂ ತಪ್ಪು ಉಂಟೆ. ನನಗೆ ಗೊತ್ತಿರಲಿಲ್ಲ, ಆದ್ದರಿಂದ ಮಾಫಿಯಾಗಿದೆ, ಆದ್ದರಿಂದ ಪರವಾಗಿಲ್ಲ, ದೇವರು ಕ್ಷಮಿಸಿದ್ದಾನೆ, ಇನ್ನು ಮುಂದುವರಿಸ್ತೇನೆ ಅಂದರೆ ಆಗಲಿಲ್ಲ. ಮುಂದುವರಿಸು ಒಳ್ಳೆಯದೇ, ಆದರೆ ಗೊತ್ತಿಲ್ಲ ಬಿಟ್ಟದ್ದಕ್ಕೆ ಪಾಪ ಇಲ್ಲ ಹೇಳಬೇಡ. ಇನ್ನೊಂದು ಗೊತ್ತಿದೆ, ಹಠಮಾರಿತನದಿಂದ ಮಾಡುವುದಿಲ್ಲ. ಏನಾಯಿತು? ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೇವರ ಯೋಚನೆ ಮಾಡಿಕೊಂಡು ಬರಬೇಕು ಅಂತೇಳಿ ಎಲ್ಲಿ ಆಫೀಸಿನಲ್ಲಿ ಬೋರ್ಡ್ ಇದೆ ಕೇಳ್ತಾನೆ. ಹೌದಯ್ಯ, ಕಾರ್ಯಾಲಯದಲ್ಲಿ ಇಲ್ಲ ಎಂದದು. ನಿನ್ನೆ ಹಾಕಿದ್ದೆ ಕೋಟ್ ಹಾಕ್ಕೊಂಡು ಬಂದರೂ ಕೇಳೋದಿಲ್ಲ ಅವರು, ಸ್ನಾನ ಮಾಡದೆ ಹಾಕ್ಕೊಂಡು ಬಂದರೂ ಕೇಳೋದಿಲ್ಲ, ಏನು ಮಾಡಿದರೂ ಕೇಳೋದಿಲ್ಲ ಅವರು. ಅದು ಸಂಬಂಧ ಇಲ್ಲ. ಅವರಿಗೆ ಬೇಕಾದ್ದು ಶಿಸ್ತಿನಲ್ಲಿ ಇರಬೇಕು ಅಂತಷ್ಟು, ಅದರ ಹೊರತು ಇನ್ನೇನಿಲ್ಲ. ಹಾಗಾಗಿ ವಿಪರೀತತನದಿಂದ, ಮೋಹದಿಂದ, ವಿಪರೀತ ಜ್ಞಾನದಿಂದ, ಹಠಮಾರಿತನದಿಂದ ನಿತ್ಯವಾದ ಕರ್ಮವನ್ನು, ನಿಯತವಾದ ಕರ್ಮವನ್ನು ಬಿಟ್ಟವನು ಅವನು ನಿಜವಾಗಿ ತಾಮಸತ್ಯಾಗ ಮಾಡಿದ್ದಾನೆ ಅಂತ ಕರ್ಮದ ಸ್ವರೂಪವನ್ನೇ ತೊರೆದಿದ್ದಾನೆ. ಈಗ ರಾಜಸರಿಗಾಗುವಾಗ ಕರ್ಮತ್ಯಾಗ ಆಗುವುದಿಲ್ಲ, ಆಗಿದೆ, ಆಗುವ ಹಾಗೆ ಆಗಿದೆ ಎನ್ನುವುದರ ಬದಲಾವಣೆ, ತ್ಯಾಗದ ನೆಲೆಯಲ್ಲಿನ ಬದಲಾವಣೆ. ತ್ಯಾಗವೇ. ಅದೇ ಹೇಳ್ತಾನೆ ಕೃಷ್ಣ, ಹೇಗೆ ಅವರು ಬಿಡ್ತಾರೆ ಎನ್ನುವುದನ್ನು. ದುಃಖಮಿತ್ಯೇವ ಯತ್ ಕರ್ಮ ಕಾಯಕ್ಲೇಶ ಭಯಾತ್ ತ್ಯಜೇತ್ ಸಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ಅವನು ಬಿಟ್ಟಿದ್ದಾನೆ, ತಾಮಸಹನಾಗೆ ಕರ್ಮ ಬಿಟ್ಟಿದ್ದಾನೆ, ಕರ್ಮ ಮಾಡುವುದಿಲ್ಲ. ಕರ್ಮ ಮಾಡುವುದಿಲ್ಲ ಯಾಕೆ ಕೇಳಿದರೆ ಗೊತ್ತಿಲ್ಲ ಅಂತಲ್ಲ, ಮತ್ತೆ ತಪ್ಪು ಗೊತ್ತಿದೆ ಅಂತಲ್ಲ, ಮತ್ತೆ ಗೊತ್ತಿದೆ, ಬೆಳಿಗ್ಗೆದ್ದು ಸ್ನಾನ ಮಾಡಬೇಕು ಅಂತ ಗೊತ್ತಿದೆ, ಮತ್ತೆ ಅಯ್ಯ ಕಷ್ಟ ಆಗ್ತದೆ ಮಾರಾಯರಿ. ಎಂತ ಕಷ್ಟ ಆಗ್ತದೆ? ಚಳಿ ಆಗ್ತದೆ. ಇದು ಒಳ್ಳೆ ಕಥೆ ಆಯ್ತಲ್ಲ ಮಾರ್ರೆ. ಕಾಯಕ್ಲೇಶ ಭಯಾತ್, ಕಾಯ ಅಂದರೆ ದೇಹ, ದೇಹಕ್ಕೆ ಕ್ಲೇಶ, ತೊಂದರೆ, ಚಳಿ ಆಗ್ತದೆ. ಚಳಿ ಆಗೋದು ದೇಹಕ್ಕೆ, ಮತ್ತು ಜೀವನಿಗಲ್ಲ. ಕೆಲವರು ಹೇಳುವುದಷ್ಟೇ, ಜೀವ ನಡಗ್ತಾ ಇತ್ತು ಅಂತ. ಜೀವ ಎಲ್ಲಿರಿ ನಡಗುವುದು? ಜೀವ ಕಾಣಲಿಕ್ಕೆ ಸಿಗುವುದಿಲ್ಲ, ನಡಗುವುದಿಲ್ಲಿಂದ. ದೇಹ ನಡಗುವುದು, ಜೀವ ಆಗುವುದಿಲ್ಲ, ಜೀವ ಇದ್ದಾಗಿರ್ತಾನೆ. ಅನ್ನ ದೇಹಕ್ಕೆ ಚಳಿಯಾಗತ್ತೆ ಎನ್ನತಕ್ಕಂಥ ಹೆದರಿಕೆಯಿಂದ ಚಳಿಯಾಗುವುದಿಲ್ಲ, ಭಯಾತ್ ಅಂತಾನೆ. ಕೆಲವೆಲ್ಲ ಕೆಲಸಗಳು ನಿಲ್ಲುವುದು ಭಯದಿಂದಲೇ, ಎಲ್ಲ ಆಗುವುದು ಹೆಚ್ಚಾಗಿ ಹಾಗೆ ಭಯದಿಂದಲೇ ಆಗಿ ಹೋಗುವುದು ಹೊರತು ಕಾರ್ಯ ವಾಸ್ತವವಾಗಿ ಅಲ್ಲ. ಹೋಗ್ತಾನೆ ರಾತ್ರಿ, ಯೋಚನೆ ಮಾಡಿ ಹೋಗಿರ್ತಾನೆ. ಷಷ್ಠಿ ದಿವಸ ಬೇರೆ, ಎಲ್ಲ ವಾದ್ಯಗಳು ಕೇಳ್ತಾ ಉಂಟು, ಕತ್ತಲು ಬೇರೆ ಆಗಿದೆ ಅಂದಾಗ ನೋಡ್ತಾನೆ, ಓಡಿ ವಾಪಸ್ ಬರ್ತಾನೆ. ಓಡುವಾಗ ಬೀಳುತ್ತಾನೆ, ಬಿದ್ದಲ್ಲಿ ನೋಡ್ತಾನೆ, ಮತ್ತು ಯೋಚನೆ ಆಗಿ ಬರ್ತದೆ, ಮತ್ತೆ ಓಡ್ತಾನೆ. ಷಷ್ಠಿ ದಿವಸದಲ್ಲಿ ಚಂದ್ರ ಮೇಲೆ ಹೆಚ್ಚು ಬಂದಿರ್ತಾನೆ. ರಾತ್ರಿ ಹೊತ್ತಿನಲ್ಲಿ ಮರಗಳ ಮಧ್ಯದಲ್ಲಿ ಇರ್ತಾನೆ, ಎಡೆಯಲ್ಲಿ ಮರಗಳ ನೆಳಲುಗಳು ಬಿದ್ದಿರ್ತವೆ ನೆಲಕ್ಕೆ. ಇವ ಓಡಿದ್ದಕ್ಕೂ, ಹಾಡು ಕೇಳ್ತಾ ಇದ್ದದ್ದಕ್ಕೂ, ಅಥವಾ ಯಾವುದೋ ವಾದ್ಯ ಕೇಳ್ತಾ ಇದ್ದದ್ದು ಎಲ್ಲ ಸರಿಯಾಗಿದೆ. ಮನೆಗೆ ಬಂದವ ಬಿದ್ದುಕೊಂಡವ ಏಳಲೇ ಇಲ್ಲ, ಜ್ವರ. ಯಾಕೆಂದರೆ ಹೆದರಿಕೊಂಡಿದ್ದಾನೆ. ಹಾವು ಅಂತ ಒಂದೂ ಆವಿರಲಿಲ್ಲ. ಮರುದಿನ ಹೋದಾಗಲೂ ಹಾಗೇ ಇತ್ತು, ಅದೇ ದಾರಿಯಲ್ಲಿ. ಅದು ನೆರಳು, ಬೀಳಿನ ನೆರಳುಗಳೆಲ್ಲ ಬಿದ್ದಿವೆ. ಅಲ್ಲಿದ್ದ ಬಿಳಲುಗಳದ್ದೆಲ್ಲ ವಾರ ನೆರಳುಗಳಿತ್ತು. ಅದು ಹಾವಿನಾಗಿ ಕಂಡದ್ದು. ಅದು ಷಷ್ಠಿ ತಿಥಿ, ಯೋಚನೆ ಮಾಡ್ತಾ ಇದ್ದ, ಪಂಚಮಿ ಷಷ್ಠಿ ಎಲ್ಲ. ಹಾಗಾದರೆ ಹಾವುಗಳೇ ಬಂದಿವೆ ಕಾಣ್ತದೆ ಹೇಳಿಕೊಂಡು ತಲೆಯಲ್ಲಿ ತಿಥಿ ಬಂತು, ನೆಲದಲ್ಲಿ ಗತಿ ಬಂತು, ಇವನದ್ದೊಂದು ಆಯಿತು ಬಗೆ. ಏನು ಮಾಡುವ? ಹಾಗಾಗಿ ಎಲ್ಲ ಒಟ್ಟು ಸೇರಿದಾಗ ಭಯದಿಂದಲೇ ಕೆಲಸ ಆಗಿದೆ ಹೊರತು ಮತ್ತೇನಾಗಲಿ. ನಿಜವಾಗಿ ಏನು ಇರಲಿಲ್ಲ, ಹಾವೇ ಇರಲಿಲ್ಲ. ಆದರೆ ಹಾವು ತಲೆಯಲ್ಲಿತ್ತು. ಜ್ವರ ಬರಲಿಕ್ಕೆ ಕಾರಣ, ಬೀಳಲಿಕ್ಕೆ ಕಾರಣ, ಅವನು ತಲೆಯೋ ಬಿಸಿ ಮಾಡಲಿಕ್ಕೆ ಕಾರಣ, ತಲೆ ಒಳಗೆ ಹಾವು ಹೋಗಿ ಆಗಿದೆ. ಈಗ ಅದು ತೆಗಿಬೇಕೀಗ, ಅದು ತೋರಿಸಿಕೊಟ್ರೆ ಸಮಾಧಾನ ಆಗತ್ತೆ ಅಷ್ಟೆ. ಹಾಗೆ ವಾಸ್ತವವಾಗಿ ಭಯದಿಂದ ನಾವು ಮಾಡ್ತೇವೆ, ಕೆಲಸ ಬಿಡ್ತೇವೆ. ನಿಜವಾಗಿ ಚಳಿ ಆಗುವುದು ಅಂತ ಆಗುವುದಿಲ್ಲ. ಸ್ನಾನ ಮಾಡಿದಾಗ ಚಳಿಯಲ್ಲಿ ಆಗತ್ತೆ, ಆಗ್ತದೆ. ಹೌದು, ಚಳಿ ಆಗ್ತದೆ. ಎಷ್ಟು ಚಳಿ ಆಗ್ತದೆ? ಚಳಿ ಆಗಲಿ, ಏನಾಯ್ತು ಮತ್ತೆ? ಮುಂದೇನಾಗುವುದಿಲ್ಲ. ಹೃದಯ ಅಂತೂ ನಿಲ್ಲುವುದಿಲ್ಲ ಚಳಿ ಆದ ತಕ್ಷಣ. ಹೆದರಿಕೊಳ್ಬೇಕಾಗಿಲ್ಲ. ನೆತ್ತರು ಎಲ್ಲ ಹೆಪ್ಪುಗಟ್ಟಿ ಹೋಗ್ತದೆ, ಅಷ್ಟು ಚಳಿ ಆಗುವುದಿಲ್ಲ ರೀ. ಮತ್ತು ಹಾಗೂ ಚಳಿ ಆಗ್ತಾ ಇದ್ದರೂ ನೆತ್ತರು ಹೆಪ್ಪು ಕಟ್ಟುವುದೇ ಇಲ್ಲ, ಸಾಯುವುದೂ ಇಲ್ಲ. ಯಾಕೆಂದರೆ ದೇಹವನ್ನು ಬಿಸಿ ಮಾಡುವ ಯೋಗ್ಯತೆ ನಮ್ಮಲ್ಲಿದೆ.
ಚಳಿಗೆ ಬಿಸಿಯಾಗುವ ಯೋಗ್ಯತೆ ಬೇಕು, ಬಿಸಿಗೆ ಚಳಿಯಾಗುವ ಯೋಗ್ಯತೆ ಬೇಕು ನಮ್ಮ ದೇಹದಲ್ಲಿ. ಇದನ್ನು ನಾವು ರೂಢಿಸಿಕೊಳ್ಬೇಕಾದ. ಆದ್ದರಿಂದ ಧ್ರುವ ಪ್ರದೇಶದಲ್ಲಿಯೂ ಬದುಕಿರುವವರಿದ್ದಾರೆ. ಹೇಗೆ ಬದುಕ್ತಾರೆ ಅಂದರೆ, ಅವರದ್ದು ನೆತ್ತರು ಬೇರೆ, ಅವರ ನೆತ್ತರು ಏನು ಬೇರೆ ಅಲ್ಲ, ಇದೇ ಕ್ರಮ. ಅವರು ನಿಜವಾಗಿ ಭೌತ ಪ್ರಕಾರದಂತೆ ಇಷ್ಟು ಡಿಗ್ರಿ ಹಿಮದಲ್ಲಿ ಇಂತಹ ವಸ್ತು ಇಷ್ಟು ಗಟ್ಟಿಯಾಗಬೇಕು ಅಂತ ಇರ್ತದೆ. ಅವರು ಯಾಕೆ ನೆತ್ತರಾಗಲಿಲ್ಲ? ಹಾಗೆ ಅದು ಒಳಗೆ ಬಿಸಿ ಎಲ್ಲಿಂದ ಬಂದು ಬಿಸಿ? ಅದರಿಂದ ಹೊರಗೆ ಚಳಿಯಾದ ಹಾಗೆ ದೇಹ ಒಳಗಿಂದ ಬಿಸಿ ಮಾಡಿಕೊಳ್ತದೆ, ಹೊರಗೆ ಬಿಸಿಯಾದ ಹಾಗೆ ದೇಹ ಒಳಗಿಂದ ತಂಪು ಮಾಡಿಕೊಳ್ತದೆ. ಇದು ದೇಹದ ಕ್ರಮ ರಚನೆ. ಇಷ್ಟು ನಾವು ಅಸಮರ್ಥರಾಗಿದ್ದರೆ ಬದುಕುವುದು ಯಾಕೆ? ಸಾಯುವುದೊಳ್ಳೆಯದು. ಪ್ರಾಣಿಗಳು ಸರಿ ಮಾಡಿಕೊಳ್ಳುತ್ತವೆ, ಆಹಾರಕ್ಕೆ, ಅಲ್ಲಿನ ವಾತಾವರಣಕ್ಕೆ, ಎಲ್ಲಕ್ಕೂ ಸರಿ ಆಗ್ತವೆ. ಅವುಗಳು ಸಿಕ್ಕಿದ್ದನ್ನು ಸಿಕ್ಕಿದಾಗಿ ತಿಂದುಕೊಂಡು. ನಾವು ವಾತಾವರಣಕ್ಕೆ ಸರಿ ಆಗುವುದಿಲ್ಲ. ಯಾವುದೋ ಸಮಯದಲ್ಲಿ ಆದ ಮಾವಿನಕಾಯಿ ಅನ್ನು ಯಾವತ್ತೂ ಉಪ್ಪಿನಕಾಯಿ ಬಳಸುವುದು ಇದೇನು ತಪ್ಪಲ್ವ? ದೇವರು ಕೊಡುವುದು ಆವಾಗ ತಿನ್ನು ಅಂತ. ನಾವು ಅದನ್ನು ಕಸಿದುಕೊಂಡು ಎಡಕೆಯಲ್ಲಿ ಇಟ್ಟುಕೊಂಡದನ್ನು ಯಾವತ್ತೋ ದಿವಸ ಅದನ್ನು ಉಪಯೋಗಿಸಿಕೊಂಡು ಮತ್ತು ಇಲ್ಲ ಸಲ್ಲದ ರೋಗಕ್ಕೆ ಹೋಗುವುದು. ಹಾಗೆ ಮಾಡಬೇಡಿಂದ ಇದ್ದಾಗ ಕೊಯ್ಯಿರಿ, ಹಾಗೆ ತಿಂದುಬಿಡಿ, ನಾಳೆಗೆ ಇಡಬೇಡಿ. ಪ್ರಾಣಿಗಳು ನೋಡಿ, ಆಯಾ ಕಾಲದಲ್ಲಿ ಸಿಕ್ಕಿದ ಆಯಾ ಹಣ್ಣುಗಳನ್ನು, ವಸ್ತುಗಳನ್ನು, ಎಲೆಗಳನ್ನು ತಿಂದುಕೊಂಡು ಹಾಯಾಗಿ ಬದುಕಿದವು. ಅವುಗಳಿಗೆ ದೊಡ್ಡ ಆಸ್ಪತ್ರೆ ಇಲ್ಲ, ದೊಡ್ಡ ಮದ್ದೂ ಇಲ್ಲ, ಖರ್ಚು ಇಲ್ಲ. ನಮಗೆ ಮಾತ್ರ ದೊಡ್ಡ ಆಸ್ಪತ್ರೆ, ದೊಡ್ಡ ಖರ್ಚು, ದೊಡ್ಡ ಜನರಾಗುವುದು ನಾವು. ಅದು ತಪ್ಪೆ ಅಂದವನು. ಅದಕ್ಕೋಸ್ಕರ ಅದರಿಂದ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನಃ ಅನಿತ್ಯ ದಾಂತಿ ದೀಕ್ಷಸ್ವ ಭಾರತ. ಮೊದಲೇ ಹೇಳಿದ್ದ, ಇವೆಲ್ಲ ಬಂದು ಹೋಗುವುಗಳಯ್ಯ, ನಿನ್ನ ಮೈಯಲ್ಲೇ ಯೋಚನೆ ಬಂದಾಗ ಬರುವುದಷ್ಟೇ ಹೊರತು ಮತ್ತೇನಿಲ್ಲ. ಹೊರಗೆ ಏನು ಚಳಿ ಇಲ್ಲ, ಹೊರಗೆ ಏನು ಬಿಸಿ ಇಲ್ಲ, ನಿನ್ನಲ್ಲೇ ಸರಿ ಹೆಚ್ಚು ಕಡಿಮೆ ಆಗಿದೆ. ನೀನು ಅದನ್ನು ಚಳಿಯಿಂದ ತಗೊಂಡ್ರೆ ವಿಪರೀತವಾಗಿ ನಡಗ್ತಿ. ಎಂಥದ್ದು ಅಲ್ಲೇ ಹೇಳಿದರೆ ಅದು ಸರಿಯಾಗಿ ಹೋಗ್ತದೆ, ಮುಂದುವರಿತದೆ ಅಂದ. ಮತ್ತು ಅನಿವಾರ್ಯತೆ ಇದ್ದಾಗ ನಾವು ಚಳಿಯೂ ನೋಡುವುದಿಲ್ಲ, ಬಿಸಿಯೂ ನೋಡುವುದಿಲ್ಲ, ಕೆಲಸ ಮಾಡುತ್ತೆ. ಗಡಿಬಿಡಿ ಏನು ಮಾಡೋದು ಅಂತ. ಹಾಗೆ ಇದು ಅನಿವಾರ್ಯ, ಶಾಸ್ತ್ರ ಹೇಳಿದ್ದುಂದಿಟ್ಟು. ಆದ್ದರಿಂದ ಕಾಯದ ಮೇಲಿನ ಮಮತೆಯಿಂದ, ಅಭಿಮಾನ ವಿಶೇಷದಿಂದ, ಅದನ್ನೇ ಕೃಷ್ಣ ಹೇಳ್ತಾ ಅಂತಿದೀಕ್ಷಸ್ವ ಕಾಯ ಕ್ಲೇಶ ಭಯ ಅಂತ ಹೇಳಿದರೆ ಕಾಯದ ಮೇಲಿನ ತೊಂದರೆಯ ಹೆದರಿಕೆಯಿಂದ, ಅಂದರೆ ದೇಹದ ಮೇಲಿನ ಅಭಿಮಾನದಿಂದ ಅಂತಲೇ ಅರ್ಥ. ನಮ್ಮದು ದೇಹವನ್ನು ಕಾಪಿಡುವ ಯೋಚನೆ ಚೆನ್ನಾಗಿರಬೇಕು ಅಂತ, ಹಾಗಾಗಿ ನಾವು ಹೆದರಿಕೊಳ್ಳುತ್ತೇವೆ. ಹೊರಗಿನ ವಾತಾವರಣದಲ್ಲಿ ಕಡಿಮೆ ಆದ ತಕ್ಷಣ ವಾತಾವರಣದಲ್ಲಿ ಚಳಿಗೋಸ್ಕರ ಹೆದರುತ್ತೇವೆ, ಬಿಸಿಗೆ ಹೆದರುತ್ತೇವೆ. ಬೇಡ ಅಂದ. ನೀನು ಪ್ರಾಕೃತಿಕವಾಗಿ ಬದುಕು. ಹಗಲಿಗೆ ಮೈ ಕೊಡು, ರಾತ್ರಿಗೆ ಮೈ ಕೊಡು, ಬೆಳಿಗ್ಗೆಗೂ ಮೈ ಕೊಡು. ಹಗಲಿಗೆ ಹೊದೆದುಕೊಂಡು ಹೋಗುವುದು, ರಾತ್ರಿಗೆ ಬಿಚ್ಚಿಕೊಂಡು ಹೋಗುವುದು, ಅಥವಾ ಹಗಲಿಗೆ ಬಿಚ್ಚಿಕೊಂಡು ಹೋಗುವುದು, ರಾತ್ರಿಗೆ ಒದೆದುಕೊಂಡು ಹೋಗುವುದು. ಯಾಕೆ? ವಾತಾವರಣದ ವಿರುದ್ಧ ಬದುಕುವುದು ಕೇಳಿದ. ಪ್ರಾಣಿಗಳು ವಿರುದ್ಧ ಬದುಕುವುದಿಲ್ಲ, ಯಾವತ್ತೂ ಮೈ ಬಿಟ್ಟುಕೊಂಡೇ ಇರ್ತವೆ, ಸೂರ್ಯನ ರಶ್ಮಿಗೆ ತೆರೆದುಕೊಳ್ಳುತ್ತವೆ. ಅದರಿಂದ ಏನು ಮಂಡೆ ಮಾರಿ ಆಗುವುದಿಲ್ಲ ಅವುಗಳಿಗೆ, ಭಾಳ ಚೆನ್ನಾಗಿರ್ತವೆ ಅಂದ. ಇಲ್ಲಿ ಶ್ಲೋಕ ಹೇಳುವಾಗ ಕೃಷ್ಣ ಕರ್ಮತ್ಯಾಗ ಮಾಡಬೇಕು ಅಂತ ಗೊತ್ತಿದೆ, ಆದರೆ ಬಿಟ್ಟಿದ್ದಾನೆ, ಹೆದರಿ ಬಿಟ್ಟಿದ್ದಾನೆ ಅಂತ ಹೇಳಿದರು. ಎರಡು ಶಬ್ದ ಆಗಿದ್ದಾನೆ, ದುಃಖ ಮಿತ್ಯೇವ ಯತ್ ಕರ್ಮ, ಹಾಗೆ ಇನ್ನೊಂದು ಕಾಯಕ್ಲೇಶ ಭಯಾತ್ ತ್ಯಜೇತ್, ಯತ್ ಕರ್ಮ ತ್ಯಜೇತ್. ದುಃಖ ಮಿತ್ಯೇವ, ದುಃಖ ಅಂತ ಹೇಳಿಬಿಡ್ತಾನೆ. ಕಾಯಕ್ಲೇಶ ಭಯಾತ್ ತ್ಯಜೇತ್, ಕಾಯಕ್ಕೆ, ದೇಹಕ್ಕೆ, ಕಾಯ ಅಂದರೆ ದೇಹ, ದೇಹಕ್ಕೆ ತೊಂದರೆಯಾಗತ್ತೆ ಎಂದು ಬಿಡ್ತಾನೆ. ಕ್ಲೇಶ ಅಂದರೆ ತೊಂದರೆ, ಅಥವಾ ಕ್ಲೇಶ ಅಂದರೆ ನೋವು, ಸಂಕಟ, ಏನು ಬೇಕಾದ್ರೆ ಮಾಡಿ. ಇದೆಂದು ಅರ್ಥ ಆಗಲಿಲ್ಲಲ್ಲ. ದುಃಖ ಅಂತ ಹೇಳಿ ದೇಹಕ್ಕೆ ತೊಂದರೆ ಆಗ್ತದೆ ಅಂತ ಹೆದರಿಕೊಂಡು ಬಿಟ್ಟ. ಇದು ಎರಡೆರಡು ಸರ್ತಿ ಹೇಳಿದಾಗಾಯ್ತಲ್ಲ. ದೇಹಕ್ಕೆ ತೊಂದರೆ ಆಗ್ತದೆ ಹೇಳಿದರೆ ಒಂದು ಸಾಕು. ದುಃಖ ಅಂದರೆ ಎಂಥದ್ದು? ದೇಹಕ್ಕೆ ತೊಂದರೆ ಆಗುವುದೇ ದುಃಖ ಅಲ್ವಾ? ತೊಂದರೆ ಅಂದರೂ ದುಃಖ ಅಂದರೂ ನೋವು ಅಂದರೂ ಸಂಕಟ ಅಂದರೂ ದುಮ್ಮಾನ ಅಂದರೆ ಎಲ್ಲ ಒಂದೇ ಅಲ್ಲ, ಮತ್ತೆಂಥದ್ದು? ಎರಡೇ ಅಂತ ಅಂದ. ಎರಡಿ ಅಂತ ಹೇಳೋದು ಗೊತ್ತಾಗಲಿಲ್ಲ. ಅದು ಒಂದು ಏನು ಮಾಡುವ, ಅದಕ್ಕೆ ಕೊನೆಗೆ ಯೋಚನೆ ಮಾಡಿ, ಒಂದು ಶರೀರಕ್ಕೆ ಕಾಯಕ್ಲೇಶ ಅಂದುಂಟು, ಮತ್ತೊಂದು ದುಃಖ ಅಂದುಂಟು, ಅದು ಮನಸ್ಸಿಗೆ. ಹಾಗಾದರೆ ದೇಹಕ್ಕೆ ನೋವಾದರೆ, ಇನ್ನೊಮ್ಮೆ ಹೇಳುವ, ದೇಹಕ್ಕೆ ನೋವಾದರೆ ಇನ್ನೊಮ್ಮೆ ದೇಹಕ್ಕೆ ನೋವಾಗುವುದು ಅಂತ ಉಂಟಾ? ದೇಹಕ್ಕೆ ಏನಾದರೂ ಘಾಸಿಯಾದರೆ ಅದು ನೋವಾಗುವುದು ಮನಸ್ಸಿಗೆ, ಮನಸ್ಸಿಗೆ ನೋವನ್ನೇ ಹೇಳುವುದು, ಮತ್ತೆಂದದು. ಹಾಗಾದರೆ ನೋವು ಎನ್ನುವುದು ಮನಸ್ಸಿನಲ್ಲೇ ಉಂಟು ಅಂತ ದೇಹಕ್ಕಲ್ಲ, ದೇಹದಲ್ಲಿಲ್ಲ. ದೇಹವೇ ಅಳುವುದಿಲ್ಲ. ದೇಹವೊಂದು ಬೇರೆ ಅಳುವುದು, ಮನಸ್ಸೊಂದು ಬೇರೆ ಅಳುವುದು. ಮನಸ್ಸು ಅತ್ತದ್ದಕ್ಕೆ ದೇಹ ಅಳುವುದು. ದೇಹಕ್ಕೆ ನೋವಾಯಿತು ಅಂತ ಮನಸ್ಸು ಅಳುವುದು, ದೇಹಕ್ಕೆ ಹೆಚ್ಚು ಕಡಿಮೆ ಆಯಿತು ಅಂತ ಮನಸ್ಸು ಬಾಗುವುದು, ಕುಗ್ಗುವುದು, ಹೊರತು ಮತ್ತೇನಿಲ್ಲ. ಆದ್ದರಿಂದ ನೀವು ಒಂದು ಹೇಳಿದರೆ ಒಂದು ತಪ್ಪಿ ಹೋಗ್ತದೆ. ಇಲ್ಲಿ ಕೃಷ್ಣ ಸ್ಪಷ್ಟವಾಗಿ ಕಾಯ ಕ್ಲೇಶ ಭಯ ತಂದ.
ದೇಹಕ್ಕೆ ಎಲ್ಲಿಯಾದರೂ ಹೆಚ್ಚು ಕಡಿಮೆ ಆದೀತು ಎನ್ನುವ ಹೆದರಿಕೆಯಿಂದ ದುಃಖಮಿತ್ಯೇವ ಕರ್ಮ ತ್ಯಜೇತ್. ಅದರಿಂದ ಯಾವ ವ್ಯಾಖ್ಯಾನಕಾರರು ಇಲ್ಲಿ ಹೆಚ್ಚು ಏನು ಹೇಳಲಿಕ್ಕೆ ಹೋಗುವುದಿಲ್ಲ. ಯಾಕೆ ಅವರು ಪ್ರಶ್ನೆ ಮಾಡಿಕೊಳ್ಳುವುದಿಲ್ಲ. ಇಷ್ಟು ಸೂಕ್ಷ್ಮವಾಗಿ ಎಲ್ಲಿ ನೋವು ಎಂತ ನೋವು ಹೇಳೋದಿಲ್ಲ. ಹೋಗ್ಲೇಯ ಅಂತ. ಯಾವತ್ತೂ ಹಾಗೆ ನಿಷ್ಣಾತ ವೈದ್ಯರು ಮಾತ್ರವೇ ಎಲ್ಲಿ ನೋವು, ಎಷ್ಟು ನೋವು, ಹೇಗೆ ನೋವು, ಯಾವಾಗ ನೋವು ಎಲ್ಲ ಕೇಳೋದು. ಪೂರ ಕೇಳಿದ ನಂತರ ಇನ್ನೂ ಜೋರಾದ ತತ್ವಜ್ಞಾನಿ ಇದ್ದರೆ ಯಾರಿಗೆ ನೋವು ಕೇಳ್ತಾನೆ. ಆಗ ಸಿಕ್ಕಿ ಬೀಳ್ತೇವೆ, ಮತ್ತೆಲ್ಲ ಸರಿ ಉತ್ತರ ಕೊಡ್ತೇವೆ. ಅಲ್ಲಿ ನಾವು ಸಿಕ್ಕಿ ಬೀಳ್ತೇವೆ, ಮತ್ತೆಲ್ಲ ಸರಿ ಇರ್ತದೆ. ಅದರಿಂದ ಹೊರಗಿನ ವೈದ್ಯ ದುಡ್ಡಿಗೋಸ್ಕರ ಇಷ್ಟು ಕೇಳುತ್ತಾನೆ. ಸುಮ್ಮನೆ ಇರತಕ್ಕ ವೈದ್ಯ ಏನು ಕೇಳುವುದಿಲ್ಲ. ಬಂದ ತಕ್ಷಣವೇ ರೋಗವ ಸರಿ ಮದ್ದು ಕೊಡ್ತಾನೆ ಹೋಗ್ತಾನೆ. ಯಾಕೆ ಅವನಿಗೆ ಗೊತ್ತುಂಟು ಇದು ಇವತ್ತು ಸರಿಯಾಗಿದೆ, ನಾಳೆ ಇನ್ನೊಮ್ಮೆ ಬರ್ತಾನೆ ಅಂತ. ಮತ್ತು ಅವರದ್ದೊಂದು ವೈದ್ಯ ಅಸೋಸಿಯೇಷನೇ ಉಂಟು, ಯೂನಿಯನ್. ಅವ್ರು ಹೇಳ್ತಾರೆ ನೀವು ಪರವಾಗಿಲ್ಲ ನಮ್ಮಲ್ಲಿ ಬರ್ತಾನೆ ಅಂತ. ಎಲ್ಲ ಒಂದೇ ಕಡೆ ಹೋಗ್ತದೆ ಅಂತ. ಆದ್ದರಿಂದ ನಾಳೆ ಬರೋದಾದ್ರೂ ಅವನಿಗೇನು ಬೇಜಾರಿಲ್ಲ. ಯಾಕೆಂದರೆ ನನ್ನಂಥ ಮೂರ್ಖನಿಗಾಗಿ ನಾಳೆ ಸಿಗ್ತಾನೆ ಗೊತ್ತುಂಟು ಅವನಿಗೆ ಯಾರಾದ್ರೇನು. ಯಾಕೆ ಬೇರೆ ಅಲ್ಲಿ ಹೋದವನು ಇಲ್ಲಿ ಬಂದಿದ್ದಾನೆ ಇವತ್ತು, ಆದರೆ ಇಲ್ಲಿ ಹೋಗ್ತದೆ, ಅಲ್ಲಿಂದ ಇಲ್ಲಿ ಬರ್ತದೆ. ಇಲ್ಲೆಲ್ಲ ಮನಿ ಟ್ರಾನ್ಸ್ಫರ್ ಇದ್ದಾಗಿದೆ, ಇದು ರೋಗಿ ಟ್ರಾನ್ಸ್ಫರ್ ಇದ್ದಾಗೆ. ಆದ್ದರಿಂದ ಇವತ್ತು ವೈದ್ಯ ಕಾಳಜಿ ವಹಿಸುವುದಿಲ್ಲ. ಬಂದ ತಕ್ಷಣ ಮುಗಿದೋಗಲಿ, ಇನ್ನೊಂದು ಬರಲಿ, ಆಯ್ದ ನಂತರ ಮತ್ತೊಂದು ಪರೀಕ್ಷೆ ಮಾಡಿದ ನೆವ ಮುಗಿದೋಯ್ತು. ಮತ್ತೆ ಕೆಲವು ಪರೀಕ್ಷೆ ಮಾಡ್ತಾವೆ, ಎಲ್ಲ ನಖಶಿಕಾಂತ ಪರೀಕ್ಷೆ ಮಾಡ್ತವೆ, ಎಲ್ಲ ಇನ್ಸ್ಟ್ರೂಮೆಂಟ್ ಉಂಟು ಅದು ಮಾಡ್ತದೆ ಅಂತ. ಅದು ಹಾಕಿದ್ದಕ್ಕೆ ದುಡ್ಡು ಆಗಬೇಕಲ್ಲ, ಅದು ಉಪಯೋಗ ಇಲ್ಲ ಪರೀಕ್ಷೆ ಮಾಡಿ, ಆದರೂ ಮಾಡ್ತಾನೆ. ವಾಸ್ತವವಾಗಿ ರೋಗಿಯನ್ನು ಮಾತಾಡಿಸಿ ಪರೀಕ್ಷೆ ಮಾಡಬೇಕಂತ ಬಹಳ ಚೆನ್ನಾಗಿರುವುದಲ್ಲಿ. ಏನು ತಿಂದೆ, ಯಾವಾಗ ತಿಂತಿ, ಹೇಗೆ ತಿಂತಿ ಎಲ್ಲ ಕೇಳಿಕೊಂಡಾಗ ಅವನ ಮನಸ್ಸಿನ ವ್ಯಾಪಾರಗಳು ಸಿಕ್ಕಿಬೀಳುತ್ತವೆ. ಸಿಗ್ತದೆ, ಅಲ್ಲಿ ರೋಗದ ಲಕ್ಷಣ ಸಿಗ್ತದೆ. ಅಷ್ಟು ಮಾತಾಡುವಷ್ಟು ಅವನಿಗೆ ಪುರುಸೋತಿಲ್ಲ ಹೇಳುತ್ತಾನೆ. ರೋಗಿಯು ಕೋಪರೇಟ್ ಮಾಡೋದಿಲ್ಲ. ಈಗ ಅದೆಲ್ಲ ಖಾಸಗಿ ವಿಷಯ ಕೇಳಬಾರ್ದು ಅಂತಾನೆ. ಯಾಕೆ ತಿಂದದ್ದು ಎಲ್ಲಿ ಎಲ್ಲ ಹೇಳುದೆಂಥದ್ದು, ಯಾರೊಟ್ಟಿಗೆಲ್ಲ ಹೇಳುದೆಂಥದ್ದು, ಅಲ್ಲಿ ಸಿಕ್ಕಿಬಿಡ್ತಾನವ. ಅದರಿಂದ ಮಾತಾಡೋದಿಲ್ಲ. ನಿಮ್ಮದು ಭಿಕ್ಷೆ ಯಾವಾಗ ಆಯಿತು, ಎಲ್ಲಿ ಆಯಿತು, ಏನೆಲ್ಲ ಇತ್ತು, ಹೇಗಿತ್ತು, ಇದು ಬೇಡಿತ್ತು ಅಂತಾರೆ. ಅದೆಲ್ಲ ನಮ್ಮದು ಖಾಸಗಿ ವ್ಯವಹಾರಗಳು ಅಂತಾನೆ. ನೀವು ಭಿಕ್ಷೆ ಆದ ನಂತರ ಏನು ತಿಂದ್ರಿ, ತಿನ್ನೋ ಮುಂಚೆ ಏನು ಕೊಟ್ಟಿದ್ರು, ಯಾವುದನ್ನು ನೀವು ಮೆಲ್ಲ ಕದ್ದಿ ತಿಂತೀರಿ, ಮೂಗಿಗೆ ಯಾವ್ದು ಹಾಕ್ತೀರಿ, ಬಾಯಿಗೆ ಯಾವ್ದು ಹಾಕ್ತೀರಿ, ಕಿವಿಗೆ ಯಾವಾಗ ಹಾಕ್ತೀರಿ, ಇಲ್ಲ ಡ್ರಗ್ಸ್ಗಳೆಲ್ಲ ಎಲ್ಲೆಲ್ಲಿ ಹಾಕ್ಲಿಕ್ಕೆ ಉಂಟಂತೆ. ಅದೆಲ್ಲ ಎಲ್ಲಿ ಹೇಳಿಕೊಡ್ತಾರೆ ಜನ. ಆದ್ದರಿಂದ ವೈದ್ಯರು ಕೇಳುವುದು ತಪ್ಪಂದ್ರೆ ಅವ್ರು ಮೊದಲು ಹೇಳ್ತಾನೆ, ರೋಗಿ ಬಂದ ತಕ್ಷಣ ಏನು ಕೇಳಲಿಕ್ಕಿಲ್ಲ, ಪರೀಕ್ಷೆ ಮಾಡೋದು, ಮಾತ್ರೆ ಕೊಡೋದು ಅಂತಾನೆ. ಅದಕ್ಕೆ ವೈದ್ಯನು ಅಂಥವನಿದ್ದ ಹಿಂದೆ ಅಂತ ಹೇಳಿದರೆ, ಏನು ಕೇಳಲಿಕ್ಕಿಲ್ಲ ಹೇಳಲಿಕ್ಕಿಲ್ಲ ಆದರೆ ಅದಕ್ಕೆ ಬೇರೆ ವೈದ್ಯರಿದ್ದಾರೆ ಕರಿತೇನೆ ಅಂತ. ಯಾಕೆಂದರೆ ಪಶು ವೈದ್ಯರಿದ್ದಾರೆ. ಅದಾದರೆ ಅಲ್ಲಿ ಕೇಳಲಿಕ್ಕಿಲ್ಲ ಹೇಳಲಿಕ್ಕಿಲ್ಲ. ಪ್ರಾಣಿಗಳ ಹತ್ರದಿಂದ ಕೇಳೋದುಂಟು, ನೀನು ಎಂತ ತಿಂದಿ, ಯಾವಾಗ ತಿಂದಿ, ಕೇಳಲಿಕ್ಕೆ ಏನುಂಟು. ಅದು ಎಲ್ಲದಕ್ಕೂ ಓಯ್ ಅಂತದೆ, ಉಪಯೋಗ ಇಲ್ಲ. ಆದ್ದರಿಂದ ಬೇರೆ ಕರಿತೇನೆ. ಹಿಂದಿನ ವೈದ್ಯರು ಒಳ್ಳೆ ಇದ್ದರು. ಉತ್ತರಿಸದ ರೋಗಿಗಳಿಗೆ ಬೇರೆ ವೈದ್ಯನನ್ನು ಕರಿತೇನೆ ಹೇಳ್ತಿದ್ರು, ಪ್ರಿಸ್ಕ್ರೈಬ್ ಬರಿತಿದ್ರು, ಆ ವೈದ್ಯನನ್ನು ಮಾತಾಡಿಸುವಂತ. ಆದರೆ ಮಾತಾಡುವ ರೋಗಿ ಬೇಕು, ಮಾತಾಡಿಸುವ ವೈದ್ಯ ಬೇಕು. ಇದು ವ್ಯವಸ್ಥೆ. ಆದ್ದರಿಂದ ವ್ಯಾಖ್ಯಾನಕಾರರು ಏನು ಮಾತಾಡುವುದಿಲ್ಲ. ವಾಸ್ತವ ಕಷ್ಟ ಆಗಿ ಒಂದು ಕಡೆಯಲ್ಲಿ ದುಃಖ ಎನ್ನುವುದಕ್ಕೆ ಮಾನಸವಾದದ್ದು, ಕಾಯ ಕ್ಲೇಶ ಎನ್ನುವುದು ಬಾಹ್ಯವಾದದ್ದು ಎನ್ನುವುದು ಕೋಶ ಇದೆ ಅಂತ ಸಿಕ್ಕಿತು. ಶಬ್ದ ನಿರ್ಣಯ ಅಂತ ಕೋಶ ಆಚಾರ್ಯ ಮಧ್ವರು ಕೊಟ್ಟಿದ್ದು. ಇಡೀ ವ್ಯಾಖ್ಯಾನಕಾರ ಇಡೀ ವ್ಯಾಖ್ಯಾನ 10-50 ವ್ಯಾಖ್ಯಾನಗಳಲ್ಲಿ ಒಂದು ಕಡೆಗೆ ಸಿಗುವುದು ನಮಗೆ ಪ್ರಮಾಣ. ಪ್ರಶ್ನೆ ಬಂದರೆ ಕಾಯದ ಕ್ಲೇಶ, ದುಃಖ ಎನ್ನುವುದು ಮಾನಸ. ದುಃಖಂತು ಮಾನಸಂ ಜ್ಞೇಯಂ ಆಯಾಸೋ ಬಾಹ್ಯ ಉಚ್ಯತೆ. ಕ್ಲೇಶಕ್ಕೊಂದು ಶಬ್ದ ಕೊಟ್ಟರು ಅವರು. ಇಲ್ಲಿ ಕ್ಲೇಶ ಅಂದರೆ ನಾವು ಸಂಕಟ ತೊಂದರೆ ಇಟ್ಟುಕೊಂಡು ದುಃಖಕ್ಕೆ ಅಂಟಿಸ್ತಾ ಇದ್ದೆವು. ಕೂಡಲೇ ಆ ಕೋಶ ಹೇಳ್ತದೆ ಆಯಾಸ ಅಂದರೆ ಕ್ಲೇಶ ಅಂತ. ದಣ್ಣಿವು ಅದು ಬರುವುದು ಈಗ ದೇಹಕ್ಕೆ. ದೇಹದಲ್ಲಿ ಎಷ್ಟು ಹೊತ್ತೊಂದು ಕೆಲಸ ಮಾಡ್ತೀವಿ. ವಾಸ್ತವವಾಗಿ ದೇಹಕ್ಕೆ ಇವತ್ತು ನಮ್ಮ ಲೆಕ್ಕಾಚಾರದಂತೆ 8 ಗಂಟೆ ಕೆಲಸ ಅಂತ. ಅದು ಒಳಗಿರಲಿ ಹೊರಗಿರಲಿ, ಯಾರದ್ದೇ ಇರಲಿ, ಸಂತೆದ್ದಿರಲಿ ಮನೆಯದ್ದೇ ಇರಲಿ, ಅವನದ್ದೇ ಇರಲಿ, ಒಟ್ಟು ಕರ್ಮಾಂಗದಲ್ಲಿ ಅವನಿಗೆ ಆಗತಕ್ಕಂತಹ ಯೋಗ್ಯತೆ ಕ್ಷಮತೆ ದೇಹಕ್ಕೆ 8ರಿಂದ 10 ಗಂಟೆ 12 ಗಂಟೆ ಬೇಕಾದರೆ. ಅಷ್ಟು ದುಡಿದವ ಮಾಡಿದವನಿಗೆ ಅಷ್ಟೇ ಗಂಟೆಯ ನಿದ್ದೆ ಬರ್ತದೆ ಚೆನ್ನಾಗಿ. ನಿಮಗೆ 8 ಗಂಟೆ ನಿದ್ದೆ ಬೇಕಾ, ನೀವು 8 ಗಂಟೆ ದುಡಿಬೇಕು. ನಿದ್ದೆಯನ್ನು ಸುಲಭವಾಗಿ ಪಡೆಯುವ ವಿಧಾನ ಕೇಳಿದರೆ ಸಹಜವಾಗಿಯೇ ದೇಹವನ್ನು ಕೆಲಸ ಮಾಡಿಸು, ದುಡಿಸಿಕೊಳ್ಳುವುದು ಬಹಳ ಚೆನ್ನಾಗಿ. ಯಾರು ಆದಷ್ಟು ಕೂತುಕೊಂಡು ದುಡ್ಡು ಮಾಡ್ತಾನೆ, ಕೆಲಸ ಮಾಡದೆ ಯಾರು ಬದುಕಲಿಕ್ಕೆ ನೋಡ್ತಾನೆ, ಅವನಿಗೆ ನಿದ್ದೆ ಬರುವುದಿಲ್ಲ. ನಿದ್ದೆಯನ್ನು ಬಹಳ ಸುಲಭವಾಗಿ ಪಡೀಲಿಕ್ಕಿರತಕ್ಕಂಥ ಕ್ರಮ. ಆದರೆ ಯಾರು ಆ ಬಗ್ಗೆ ವ್ಯಾಖ್ಯಾನ ಕೊಡುವುದೇ ಇಲ್ಲ. ನಿದ್ದೆಯನ್ನು ಮಾತ್ರೆಯಿಂದ ನೋಡ್ತಾರೆ. ಮಾತ್ರೆಯಿಂದ ನಿದ್ದೆ ಉಪಯೋಗಕ್ಕೆ ಬರುವುದಿಲ್ಲ, ದೇಹ ಹಾಳಾಗತ್ತೆ. ನಿದ್ದೆಗೆ ಒಂದೇ ಒಂದು ಕೆಲಸ ಏನು ಕೇಳಿದರೆ ಚಂದವಾಗಿ ಪ್ರಾಮಾಣಿಕವಾಗಿ ಸ್ವಾರ್ಥ ತೊರೆದು ದುಡಿಯುವುದು, ಮುಗಿದೋಯ್ತಷ್ಟೇ, ಇನ್ನೇನಿಲ್ಲ. ಖುಷಿಯಾಗಿರ್ತದೆ, ಒಳ್ಳೆ
ಇದ್ದಲ್ಲಿ ನಿದ್ದೆ ಬರಬೇಕು, ಬಿದ್ದಲ್ಲಿ ಅಲ್ಲ. ಅಷ್ಟು ಚೆನ್ನಾಗಿರ್ತದೆ ನಿದ್ದೆ ಅಂದರೆ, ಆರಾಮವಾದ ನಿದ್ದೆ. ಒಂದು ಚೂರು ಎಡೆ ಇಲ್ಲದೆ ಪರಿಪೂರ್ಣವಾದ ನಿದ್ದೆಗೆ ಅವನು ತೊಡಗ್ತಾನೆ. ಯಾವಾಗ ಅಂದರೆ ನಿಜವಾಗಿ ಧ್ಯಾನಕ್ಕೆ ಹೋಗುವವ ಯೋಗ್ಯ ಅಲ್ಲ, ನಿದ್ದೆಗೆ ಹೋಗುವವ ಯೋಗ್ಯ. ಧ್ಯಾನ ಕೂತಲ್ಲಿ ಬರೋದೇ ಇಲ್ಲ, ಕಷ್ಟಪಡಬೇಕು. ಕೂತಲ್ಲಿ ಬರುವುದಿದ್ದರೆ ನಿದ್ದೆ ಬಂದರೆ ಅವನು ಧ್ಯಾನಕ್ಕೆ ಯೋಗ್ಯ ಅಂದರ್ಥ. ನಿದ್ದೆ ಯಾರು ಚೆನ್ನಾಗಿ ಮಾಡ್ತಾನೆ ಅವನು ಧ್ಯಾನಕ್ಕೆ ಯೋಗ್ಯ. ಯಾರು ನಿದ್ದೆ ಬರೋದಿಲ್ಲ ಅವನು ಯಾವ ಕಾಲಕ್ಕೂ ಧ್ಯಾನ ಮಾಡುವುದಿಲ್ಲ. ಸಹಜವಾದ ನಿದ್ದೆ, ಸಸೂತ್ರವಾದ ನಿದ್ದೆ, ಸುಲಭವಾದ ನಿದ್ರೆ. ಅದು ಯಾಕೆ ಇಲ್ಲ ಅಂದರೆ ನಮ್ಮಲ್ಲಿ ಡ್ಯೂಟಿ ಸೆನ್ಸ್ ಇಲ್ಲ, ಕರ್ತವ್ಯ ಪ್ರಜ್ಞೆ ಇಲ್ಲ, ಅದನ್ನು ಚೆನ್ನಾಗಿ ನಿಭಾಯಿಸ್ತಾ ಇಲ್ಲ ಅಂದ. ಯೋಗ್ಯವಾದ ದೇಹಕ್ಕೆ ಶ್ರಮ ಆಗಲಿಲ್ಲ. ಅದನ್ನ ದೇಹದ ಶ್ರಮ ಎನ್ನುವುದು ಕಾಯಕ್ಲೇಶ ಅಂತ. ಕಾಯಕ್ಲೇಶ ಭಯಾತ್, ದೇಹಕ್ಕೆ ಆಯಾಸ ಆಗುತ್ತೆ ಅಂತೇಳಿಕೊಂಡು ಮನಸ್ಸಿಗೆ ದುಃಖ ಆಯಿತು ಅವನಿಗೆ. ಇದು ಚೆನ್ನಾಗಿದೆ. ಇದು ಒಂದೇ ಒಂದು ಕೋಶ ಸಿಗುವುದಿಲ್ಲ, ಶಬ್ದ ನಿರ್ಣಯ ಕೋಶದೊಟ್ಟಿಗೆ ಕೊಟ್ಟರು. ಅಲ್ಲ, ಕೋಶಕಾರರು ಪ್ರಮಾಣವೇ? ಇದೊಂದು ಪ್ರಶ್ನೆ ಕೆಲವೊಮ್ಮೆ. ಕೋಶಕಾರನಿಗೆ ಅವನಿಗೊಂದು ಒಟ್ಟು ಇಷ್ಟ ಆದರೆ ಆಯಿತು, ಕೆಲಸ ಆಗೋದು. ಈಗ ಹೇಳಿದ್ದಿಲ್ಲಿ ಕೃಷ್ಣ, ನಾವು ಸಿಕ್ಕಿ ಬೀಳುವುದು ಕೃಷ್ಣನಲ್ಲಿಗೆ. ಕೃಷ್ಣ ಕ್ಲೇಶ ಅಂದ, ದುಃಖ ಅಂದ. ಒಂದೇ ಆಗಿದ್ದರೆ ಎರಡು ಹೇಳುತ್ತಿರಲಿಲ್ಲ. ಅನುಭವಕ್ಕೆ ಒಂದೇ ಸಿಗುವುದಾದರೆ ಎರಡು ಶಬ್ದ ಬೇಡ ಅಲ್ಲಿ. ಅಂದ ಕೃಷ್ಣ ಕ್ಲೇಶ ಶಬ್ದವನ್ನು ಆಯಾಸದಲ್ಲಿ ಬಳಸಿಕೊಂಡಿದ್ದಾನೆ. ಅದಕ್ಕೋಸ್ಕರ ಒಂದು ಕೋಶ ಕೊಟ್ಟರು ಅಷ್ಟೇ. ಆಯಾಸ ಎನ್ನುವುದು, ದಣಿವು ಎನ್ನುವುದು ಮನಸ್ಸಿಗೆ ಆಗುವುದಲ್ಲ, ಮನಸ್ಸಿಗಾಗತ್ತೆ ದೇಹಕ್ಕಾದ ನಂತರ. ಸುಮ್ಮನೆ ಸುಮ್ಮನೆ ಆಗೋದಿಲ್ಲ ಮನಸ್ಸಿಗೆ. ಈಗ ದೇಹ ಕೂತಿದೆ, ಸುಮಾರು ಹೊತ್ತು ಕೂತಿದೆ, ಕೂತ್ಕೊಂಡು ಮನಸ್ಸಿಗೆ ದಣಿವಾಗುವುದಿಲ್ಲ. ದೇಹಕ್ಕೆ, ಕಾಲಿಗೆ ಇರುವೆ ಕಚ್ಚಲಿಕ್ಕೆ ಶುರುವಾಗುತ್ತೆ. ಕಚ್ಚುವುದೊಂದೇ ಬಂದಲ್ಲ, ಒಳಗಿರತಕ್ಕಂಥ ನೆತ್ತರು ಹೆಚ್ಚು ಕಡಿಮೆ ಆಗುತ್ತೆ, ಚೆನ್ನಾಗಿ ಪ್ರವಾಹ ಆಗುವುದಿಲ್ಲ. ಅಷ್ಟೊತ್ತಿಗೆ ಒಳಗಿದ್ದ ಸೆಲ್ಸ್ಗಳು ಹೆಚ್ಚು ಕಡಿಮೆ ಮಾಡ್ತವೆ, ಆಗ ನಮಗೆ ಹಿಡ್ಕೊಂಡಾಗೆ ಆಗುತ್ತೆ. ಹಾಗೆ ದೇಹದಲ್ಲಿನ, ಕಾಲಿನಲ್ಲಿನ, ಕಾಲ್ಗಂಟುಗಳಲ್ಲಿನ ಕೋಶಗಳಲ್ಲಿ ವ್ಯಾಪಾರ ಹೆಚ್ಚು ಕಡಿಮೆ ಆದಾಗ, ದೇಹಕ್ಕೆ ದಣಿವು ಆದಾಗ, ಆಯಾಸ ಆದಾಗ ಮನಸ್ಸು ಇದು ನನ್ನ ದೇಹ ಅಂತ ಶುರು ಮಾಡ್ತದೆ. ಕಾಲು ಸರಿಯಾಗಬೇಕು ಅಂತ ಹೇಳ್ತದೆ. ಕೊನೆಗೆ ಶಿಸ್ತು ಮತ್ತೆ ಅಂತದೆ, ಕಾಲು ಮೊದಲ ಹೇಳ್ತದೆ, ಕೆಳಗೆ ಬರಲಿಕ್ಕೆ ಶುರು ಆಗುತ್ತೆ, ಅಷ್ಟೇ, ಮುಗಿಯಿತು. ಅದು ಸಹಜ ಕ್ರಿಯೆ, ಬಿಟ್ಟುಕೊಡಬೇಕು. ಹೀಗೆ ಮನಸ್ಸಿಗೆ ದುಃಖ ಆಗುವುದು ದೇಹದ ಮೇಲಿನ ಅಭಿಮಾನದಿಂದ, ದೇಹದಲ್ಲಿ ಆಯಾಸ ಕಂಡಾಗ ಕರಾರುವಾಕ್ಕಾಗಿ ಆ ಕೋಶವನ್ನು ತೋರಿಸಿಕೊಟ್ಟರು, ಇಟ್ಟರು. ಆದರೆ ಕೋಶಕಾರರು ಕೋಶವನ್ನು ಬಳಸುವುದು ಪ್ರಯೋಗದಲ್ಲಿ, ಯೂಸೇಜಿನ ಮೇಲೆ, ಲೋಕದಲ್ಲಿನ, ಶಾಸ್ತ್ರದಲ್ಲಿನ ಪ್ರಯೋಗದಂತೆ. ಲೋಕ ಮೊದಲಲ್ಲ, ಶಾಸ್ತ್ರ ಮೊದಲು. ಶಾಸ್ತ್ರದಲ್ಲಿ ಇದ್ದದ್ದು ನೋಡಿ ಲೋಕದಲ್ಲಿ ಮಾಡು. ಆದ್ದರಿಂದ ಯಾವಾಗಲೂ ಸಹ ವೇದ ಶಬ್ದೇಭ್ಯ ಏವಾದೋ ನಿರ್ಮಮೆ ಅನ್ನುವುದು. ಅನಂತವಾದ ವೇದದಲ್ಲಿ ಇರತಕ್ಕಂಥ ತಂತ್ರಗಾರಿಕೆಗಳನ್ನು, ಮಂತ್ರಶಾಸ್ತ್ರಗಳನ್ನು, ಮಾತಿನ ಆಗರಗಳನ್ನೆಲ್ಲ ಬಳಸಿಕೊಂಡು ಲೋಕಕ್ಕೆ ಹೆಸರು ಕೊಟ್ಟರು. ಒಂದೊಂದು ವಸ್ತುಗಳಿಗೆ, ದೇವತೆಗಳಿಗೆಲ್ಲ ನಾಮಕರಣ ಮಾಡಿದ್ದು, ಹೇಳಿದ್ದು, ವ್ಯವಹಾರ ಮಾಡಿದ್ದು ಹೇಗೆ ಕೇಳಿದರೆ ವೇದದ್ದೇ ಪದಗಳನ್ನು ಇಕ್ಕಿಕೊಂಡು ಎಲ್ಲ ಅಲ್ಲಿಯೇ ಉಂಟು. ಅನಂತವಾದ ವೇದರಾಶಿಯಿಂದ ಇಲ್ಲದ ಶಬ್ದಗಳಿಲ್ಲ ಇಲ್ಲಿ, ಎತ್ತಿ ಹಾಕಿದ್ದೇವೆ ನಾವು. ಹಾಗಾಗಿ ಎಲ್ಲವೂ ಎಲ್ಲಿ ಯಾವ ಮೂಲೆಯಲ್ಲಿ ಯಾವನೋ ಒಬ್ಬನಿಗೆ ಏನೋ ತಲೆಯಲ್ಲಿ ಹೊಳೆದದ್ದು ಅದು ವೇದದಲ್ಲಿ ಇದ್ದದ್ದೇ. ಏನು ಮಾಡಬೇಕು ಅಂತ ಕಂಡದ್ದು ಸಹ ಯಾವುದೇ ಅಂತ ಇರಲಿ, ಅಡುಗೆ ಕೋಣೆಯಲ್ಲಿ ಕೂತು ಯಾವುದೊಂದು ಸ್ಪೆಷಲ್ ತಯಾರು ಮಾಡಿದ, ಇಡೀ ಲೋಕದಲ್ಲಿ ಇಲ್ಲ ಅದು ಇಟ್ಟುಕೊಳ್ಳುವ. ಅದು ಹೇಗೆ ಬಂತು ಕೇಳಿದರೆ ಅದು ವೇದದಿಂದ ಆವಿಷ್ಕಾರ ಆಯಿತು ಅವನಿಗೆ. ಯಾಕೆಂದರೆ ಅದು ಸಪ್ಲೈ ಆಗಿದೆ ಅವನಿಗೆ. ಆ ಹೊಸ ಇನ್ವೆನ್ಷನ್ ಅಥವಾ ಇಂಟ್ಯೂಷನಲ್ಲಿ ಅವನಿಗೆ ಒದಗಿ ಬಂದದ್ದು ಅಂತರ್ದರ್ಶನದಿಂದ. ಹಾಗೊಂದು ಯೋಚನೆಗಳು, ಕಾಂಬಿನೇಷನ್ಗಳು, ಸಂಕಲನಗಳು ಎಲ್ಲ ವ್ಯವಸ್ಥಿತವಾಗಿ ಬಂದಿರ್ತದೆ ಅಂತ. ಆದರೆ ಯಾವುದೋ ಪ್ರಪಂಚದ ಮೂಲೆಯಲ್ಲಿ ಕೂತವನ ಹೊಸ ಆವಿಷ್ಕಾರಗಳಿಗೂ ವೇದದಲ್ಲಿ ಯೋಚನೆಗಳಿದೆ, ತಂತ್ರದ ಕಾಂಬಿನೇಷನ್ಸ್ಗಳಿವೆ. ಅದು ಅರ್ಥ ಆಗುವುದಿಲ್ಲ, ಗೊತ್ತಿರುವುದಿಲ್ಲ. ಯಾವತ್ತೋ ಒಬ್ಬ ಹೊರಗೆ ತಂದು ತೋರಿಸ್ತಾನೆ, ಇಲ್ಲಿದೆ ಎಲ್ಲ ಗೆರೆ ಅಂತ. ಹಾಗೆ ವಾಸ್ತವವಾಗಿ ಭಗವಂತ ಎರಡು ಶಬ್ದಗಳೊಟ್ಟಿಗೆ ಬಳಸಿದ್ದಾನೆ. ಅದಕ್ಕೆ ಕೋಶ ಕೊಟ್ಟಿದ್ದಾರೆ ಅಂದರೆ ಕೋಶ ಸುಮ್ಮನೆ ಅಲ್ಲ. ಅಷ್ಟೇ ಅಲ್ಲ, ದುಃಖ ಅಂತ ನಾವು ದೇಹಕ್ಕೆ ಹೇಳೋದಿಲ್ವ? ಹೇಳ್ಬೋದು. ಮನಸ್ಸಿಗೆ ಆಯಾಸ ಆಗಿದೆ ಹೇಳೋದಿಲ್ವ? ಹೇಳ್ತಾರೆ. ಅಯ್ಯ ಮತ್ತೆಂಥದ್ದು ನಿಮ್ದು ಹೆಚ್ಚು ಕಡಿಮೆ ಆಯ್ತಲ್ಲ, ಎರಡೂ ಕೇಳೋದಿಲ್ಲ. ನನ್ನ ಮನಸ್ಸು ದಣಿದಿದೆ, ದೇಹವೂ ದಣಿದಿದೆ, ಅದು ಆಗ್ಬೋದು ಹೇಳ್ತಾರೆ. ಮತ್ತೆಂಥದ್ದು ಎಲ್ಲ ಹೇಳ್ಬೋದಲ್ಲ? ಎಲ್ಲ ಹೇಳಬಹುದು. ಅದಕ್ಕೆ ಮುಂದಿನ ಗೆರೆ ಓದಲಿಲ್ಲ ನಾವು. ವಿಶೇಷಸ್ಯ ವಿವಕ್ಷಾಯಾಮ್ ಅನ್ಯತಾ ಸರ್ವಮೇವತ್ತು ಅಂತ. ಆ ಕೋಶ ಮಾತಾಡಿದೆ, ಎಲ್ಲಿಯಾದರೂ ಎರಡೂ ಶಬ್ದವನ್ನು ಒಟ್ಟು ಮಾಡಿ ಹೇಳಿದ್ದರೆ, ಅಲ್ಲಿ ಏನಾದರೂ ಒಂದು ವಿಶೇಷತೆ ಹೇಳಲಿಕ್ಕಿದ್ದರೆ ಹೀಗೊಂದು ಕ್ರಮ, ಮನಸ್ಸಿಗೆ ದುಃಖ, ದೇಹಕ್ಕೆ ದಣಿವು ಅಂತ. ಅದರಿಂದ ದುಃಖ ದುಮ್ಮಾನಗಳ ನಿವೃತ್ತಿಗಾಗಿ ಹೇಳೋದಾಗಿ. ದುಃಖವೇ ದುಮ್ಮಾನ ಆದರೆ ಯಾಕೆ ಹೇಳಬೇಕು? ದುಸ್ಥಿತಿಯಮಾನ ದುಮ್ಮಾನ, ದೇಹದಲ್ಲಿ ಅನ್ಕಂಡೀಷನ್ ಅಂತ. ದೇಹ ನಮ್ಮದು ಶರೀರದಿದ್ದರೆ ಅದಕ್ಕೆ ದುಮ್ಮಾನ ಹೆಸರು. ಮಾನ ಅಂದರೆ ಗೌರವ, ಅಭಿಮಾನ. ನನ್ನ ಅಭಿಮಾನಕ್ಕೆ ಧಕ್ಕೆ ಬಂದಿದೆ, ದುಮ್ಮಾನ. ನಾನು ದೇಹವನ್ನು ತುಂಬ ಇಷ್ಟಪಡ್ತೇನೆ, ಇವತ್ತು ದೇಹ ಹೇಳೋದು ಕೇಳುತ್ತಾ ಇಲ್ಲ, ಅದಕ್ಕೆ ದಣಿವಾಗಿದೆ. ಅದನ್ನು ದುಮ್ಮಾನ ಅಂದರೆ ದೇಹದ್ದು, ದುಃಖ ಅಂದರೆ ಮನಸ್ಸಿದ್ದು. ನೋಡಿ,
ಉಪಯೋಗವೇ ಆಗಿರುತ್ತೆ, ನಮ್ಗೆ ಗೊತ್ತಿರೋದಿಲ್ಲ, ಹೇಳೋದು ಮಾತ್ರ ದುಃಖ ದುಮ್ಮಾನಗಳು ಅಂತ. ವಾಸ್ತವವಾಗಿ ಎರಡು ಶಬ್ದಗಳ ಒಟ್ಟೊಟ್ಟಿನ ಪ್ರಯೋಗ ಹಾಗೆ. ಇಲ್ಲದೆ ದುಃಖವೇ ದುಮ್ಮಾನ ಆದರೆ, ಅದು ದುಃಖಕ್ಕೆ ಕಾರಣವೇ ದುಮ್ಮಾನ ಆದರೆ ಯಾಕೆ ಹೇಳಬೇಕು? ಹೀಗೆ ವಿಶೇಷಸ್ಯ ವಿವಕ್ಷಾಯಾಮ್ ಅನ್ಯಥಾ ಸರ್ವಮೇವತು ಅಂತ ಕೋಶ ಹೇಳುತ್ತದೆ. ವಿಶೇಷವಾಗಿ ಎಲ್ಲಿಯಾದರೂ ಎರಡು ಶಬ್ದಗಳು ಒಟ್ಟು ಬಂದರೆ ಒಂದು ಮನಸ್ಸು ಒಂದು ದೇಹ ಅಂತ ಇಟ್ಕೊಳ್ಳಿಕ್ಕೆ, ಇಲ್ಲಾದರೆ ಒಂದೊಂದೇ ಪದ ಹಾಕಿದರೆ ಅದು ಎರಡು ಆಗುವ. ನನಗೆ ದಣಿವಾಗಿದೆ ಅಂದರೆ ಮನಸ್ಸಿನ ದಣಿವು ಹೇಳಬಹುದು, ತಪ್ಪಿಲ್ಲ. ಎರಡು ಪ್ರತ್ಯೇಕ ಹೇಳು. ಇಲ್ಲಿ ಕೃಷ್ಣ ಪ್ರತ್ಯೇಕ ಹೇಳ, ಕಾಯಕ್ಲೇಶ ಹಾಕಿದ್ದಾನೆ, ಒಂದನ್ನು ದೇಹಕ್ಕೆ ಒಪ್ಪಿಗೆ ಅಂಟಿಸಿ ಆಗಿದೆ, ದೇಹದ ದಣಿವು ಅಂತ ಹೇಳಿದ್ದಾನೆ. ಅದನ್ನು ದುಃಖ ಮನಸ್ಸಿನದ್ದು. ಹೀಗೆ ಇಷ್ಟು ಚೆನ್ನಾಗಿ ಒಂದು ಪದದಲ್ಲಿನ ವೈಭವವನ್ನು ಹುಡುಕುವುದೇ ಕಷ್ಟ. ಆದ್ದರಿಂದ ಕೃಷ್ಣ ಹೇಳ್ತಾನೆ, ತ್ಯಾಗ ಯಾವತ್ತು ಬರ್ತದೆ, ಕರ್ಮವನ್ನು ಯಾಕೆ ಬಿಡ್ತಾನೆ ಅಂದರೆ ಮನಸ್ಸಿಗೆ ಕಿರಿಕಿರಿಯಾಗಿ ಬಿಡ್ತಾನೆ. ಕೆಲವರು ದೇಹಕ್ಕೆ ದಣಿವಾಗಿ ಬಿಡ್ತಾರೆ. ಅದನ್ನು ಎರಡು ಬಂತೀಗ, ಕರ್ಮದ ತ್ಯಾಗದ ಲಕ್ಷಣ ಮನಸ್ಸಿಗೆ ನೋವು, ಅದು ಕೇಳೋದಿಲ್ಲ ಮನಸ್ಸು ಅಷ್ಟೇ. ಕೆಲವರಿಗೆ ಆಗುವುದೇ ಇಲ್ಲ, ಹಾಗಾಗತ್ತೆ. ಉತ್ಸವಕ್ಕೆ ಕೆಲವರು ಬರುವುದೇ ಇಲ್ಲ. ಬರಬೇಕು ದೇವರ ದರ್ಶನ ಮಾಡಲಿಕ್ಕೆ. ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮನ ವಿದ್ಯತೆ ಅಂತ. ರಥದಲ್ಲಿ ಕೂತ ದೇವರನ್ನು ಕಂಡರೆ ನಮ್ಮ ದೇಹದೊಳಗಿನ ರಥದಲ್ಲಿ ದೇವರನ್ನು ಕಾಣುವ ಭಾಗ್ಯಕ್ಕೆ ನಮ್ಮ ಬಾಗಿಲು ತೆರೆಯುತ್ತೆ ಅನ್ನೋ ದೃಷ್ಟಿಯಿಂದ ಹೊರಗಿನ ಪ್ರಪಂಚದಲ್ಲಿ ನೋಡಬೇಕು ಅಂತ. ಎಲ್ಲಿ ಜಾತ್ರೆ ಉಂಟು ಅಲ್ಲಿ ಉತ್ಸವಕ್ಕೆ ಹೋಗುವುದಿತ್ತು, ಜನ ಹಿಂದೆ ಹೋಗ್ತಿದ್ರು, ಆಗ ನಡ್ಕೊಂಡು ಹೋಗಲಿಕ್ಕೆ ಜಾಗ ಇತ್ತು, ಅದರಿಂದ ಹೋಗ್ತಿದ್ರು. ಈಗ ಬೇಲಿ ಹಾಕಿದ್ದಾರೆ, ಹೋಗ್ಲಿಕ್ಕೆ ಆಗುವುದಿಲ್ಲ, ವಾಹನ ಹೋಗದೆ ಹೋಗುವುದಿಲ್ಲ. ನಾವು ಅಲ್ಲಿಗೆ ಸಮ ಆಯಿತು. ನಮ್ಮ ರಥ ಹೋದರೆ ಆ ರಥ ನೋಡಲಿಕ್ಕೆ ಬರ್ತದೆ, ನಮ್ಮ ರಥ ಹೋಗದೆ ಬೇಲಿ ಹಾಕಿದರೆ ನಾವು ಹೋಗೋದಿಲ್ಲ. ಹೀಗಾಗಿ ದೇಹ ರಥದಲ್ಲಿ ಭಗವಂತನನ್ನು ಕಾಣುವ ಭಾಗ್ಯಕ್ಕೆ ರಥೋತ್ಸವಕ್ಕೆ ಹೋಗಬೇಕಾದ್ರೆ ಕೆಲವರು ಹೋಗುವುದಿಲ್ಲ. ಹೇಗೆ ಅಂದರೆ ಅವರಿಗೆ ದುಃಖ ಆಗತ್ತೆ. ಏನು ದುಃಖ ಅಂದರೆ ಅವರಿಗೆ ಜನರಾಶಿ ನೋಡಿದ ತಕ್ಷಣ ಮೂರ್ಛೆ ಬರ್ತದೆ. ಅಂಥವರಿದ್ದಾರೆ ಕೆಲವು. ಅಷ್ಟು ಜನರು ನೋಡಿದ ತಕ್ಷಣ ಕೆಲವರಿಗೆ ಮೂರ್ಛೆ ಬರ್ತದೆ. ಕೆಲವರಿಗೆ ಜನರನ್ನು ನೋಡಿದ ತಕ್ಷಣ ಅವರ ಬಣ್ಣ ಬಣ್ಣದ ಬದುಕು ನೋಡಿದಾಗ ಅವರಿಗೆ ವಾಕರಿಕೆ ಬರ್ತದೆ. ಇನ್ನು ಕೆಲವರಿಗೆ ಅವರ ವಸ್ತುಗಳನ್ನು ನೋಡಿದಾಗ ಹೊಟ್ಟೆಗಿಚ್ಚಾಗ್ತದೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಬಗೆ ಆಗ್ತದೆ. ಅದರ ಉತ್ಸವಕ್ಕೆ ಬರೋದಿಲ್ಲ. ಕೆಲವರು ಅವರನ್ನು ಕಳಿಸೋದಿಲ್ಲ, ಅಮ್ಮ ನೀವು ಹೋಗಬೇಡ ಮನೆಯಲ್ಲೇ ಆಗ್ತಾರೆ. ಯಾಕೆಂದರೆ ನಿನಗಲ್ಲಿ ಹೋದ ತಕ್ಷಣ ಮತ್ತೆ ನೀನು ಒಂದು ವಾರ ಸರಿ ಇರುವುದಿಲ್ಲ, ಇಲ್ಲಿ ಬಾ ಕೂತು ಅಂತ. ಒಂದು ವಾರ ಅವರಿಗೆ ರಿಪೇರಿ ಆಗಬೇಕಾಗತ್ತೆ, ಅದರಿಂದ ಕಳಿಸೋದೇ ಇಲ್ಲ. ಉತ್ಸವಕ್ಕೆ ಹೋಗಿ ಹಾಳಾಗೋದು ಜನ. ವಿಚಿತ್ರ. ಹಿಂದೆಲ್ಲ ಉತ್ಸವಕ್ಕೆ ಹೋದರೆ ಒಂದು ತಿಂಗಳು ಆರಾಮ ಇರ್ತಿದ್ರು, ದೇವರನ್ನು ಕಂಡ ವೈಭವ ನೋಡ್ತಾ ಖುಷಿ ಆಗ್ತಾ ಆರಾಮ, ದೇವರ ಪ್ರಸಾದ ಹೊಟ್ಟೆಗೆ ಬಿತ್ತು ಅಂದರೆ ಒಂದು ವಾರ ಒಂದು ತಿಂಗಳು ಏನಿರಲಿಲ್ಲ. ಈಗಾಗಲೇ ಹೋದ ನಂತರ ಅವರಿಗೆ ಟೆಂಪರ್ ಹೆಚ್ಚಾಗುವುದು, ಬಿ ಪಿ ಜೋರಾಗುವುದು, ಎಂಥದೋ ಒದರಲಿಕ್ಕೆ ಶುರು ಮಾಡೋದು, ಇದ್ದವರು ಜುಟ್ಟು ಹಿಡೀಲಿಕ್ಕೆ ಶುರು ಮಾಡೋದು. ಅಲ್ಲಿ ಎಷ್ಟು ಚೆನ್ನಾಗಿತ್ತು ನೆಕ್ಲೇಸು, ನೀವು ತರಲಿಕ್ಕೆ ಆಗೋದು, ಸತ್ತು ಹೋಗಲಿಕ್ಕೆ. ಹಾಗೆ ಎಂತೆಂಥದೋ ಶುರು ಆಗುತ್ತೆ. ಅದರ ಬದಲಿಗೆ ಏನು ಬೇಡ ಅಂತ, ಉತ್ಸವವೂ ಬೇಡ, ಜಾತ್ರೆ ಬೇಡ. ಮತ್ತೆ ಮೆಲ್ಲ ಗುಟ್ಟಲ್ಲಿ ಹೇಳ್ತಾನೆ ಮಗ, ಅಮ್ಮ ಅವರು ಹಾಕಿದ್ದು ಗಿಲೀಟಿನದ್ದು ಗೊತ್ತಾಯ್ತಾ ಅಂತ. ಅಷ್ಟೇ, ಕೊನೆಗೆ ಅದು ಒಂದು ವಾರ ಬಿಟ್ಟು ತಡವಾಗಿ ಹೇಳೋದು ಅಷ್ಟೇ. ಎಂಥ ಸಾಚ ಯಾರು ಹಾಕುವುದಿಲ್ಲ, ಅವ್ರು ಬೆನ್ನ ಹಿಂದೆ ಕಳ್ಳರಿರ್ತಾರಲ್ಲ, ಯಾರು ಹಾಕುವುದಿಲ್ಲ. ಅಷ್ಟೇಯಾ, ಆಯ್ತು, ಅಲ್ಲಿಗೆ ಮುಗಿಯು. ಕೊನೆಗೆ ಇನ್ನೊಂದು ವಾರ ಬಿಟ್ಟು ಅದಕ್ಕೆ ಗಲಾಟೆ ಮಾಡ್ತಾರೆ, ಅದಾದರೂ ತಂದು ಕೊಡು ನನಗೆ ಅಂತ. ಇದು ವಿಚಿತ್ರ ವ್ಯಾಪಾರಗಳು. ಹೀಗೆ ವಾಸ್ತವವಾಗಿ ದುಃಖಮಿತ್ಯೇವ, ಮನಸ್ಸಿನ ವ್ಯಥೆ ಕೆಲವರಿಗೆ ಜನಜಂಗುಳಿ ನೋಡಿದಾಗ, ಅಲ್ಲಿನ ವಸ್ತುಗಳು ನೋಡಿದಾಗ, ವೈಭವ ನೋಡಿದಾಗ ಏನೆಲ್ಲ ಆಗುತ್ತೆ. ಕೇವಲ ವೈಭವಕ್ಕೋಸ್ಕರ ತಟ್ಟಿರಾಯನಂತೆ ಬರುವವರಿದ್ದಾರೆ ವೇಷ ಹಾಕಿಕೊಂಡು. ಅವರು ತಮ್ಮ ವೇಷ ನೋಡಲಿ ಅಂತ ಬರೋದು. ಮತ್ತೆ ಉತ್ಸವಕ್ಕೆ ಬಂದದ್ದಲ್ಲ. ತಟ್ಟಿರಾಯ 12 ಇದ್ದಾಗ ಇವರೊಂದು 24 ಆಗ್ತಾರೆ. ಪ್ರಯೋಜನ ಇಲ್ಲ ಅಂತಾನೆ. ಮೂರು ಸುತ್ತು ಬರ್ತಾ ಇರೋದು ತಟ್ಟಿರಾಯನಾಗಿ. ಹೀಗೆ ಕೆಲವೊಮ್ಮೆ ದುಃಖಮಿತ್ಯೇವ, ಕೆಲವರು ಬರುವುದಿಲ್ಲ, ಕರ್ಮ ಮಾಡೋದಿಲ್ಲ. ಕೆಲವರು ಕಾಯಕ್ಲೇಶ ವಯಾತ್, ಚಳಿ ಆಗುತ್ತೆ ಅಂತ ಹೇಳುವುದಿಲ್ಲ, ದೇಹಕ್ಕೆ ದಣಿವಾಗುತ್ತೆ ಅಂತ. ಯಾರೀ ಸುಮ್ಮನೆ ನಡೀತಾರೆ. ಈ ಸೋಮಾರಿ ಪ್ರಪಂಚ. ಅದರಿಂದ ಸೋಮಾರಿತನದಿಂದ, ಮೈಗಳ್ಳತನದಿಂದ ಅಂತಾರೆ, ದುಡಿಸಿಕೊಳ್ಳುವುದಿಲ್ಲ ದೇಹವನ್ನು ಅಂತ. ಸೋಮಾರಿಗಳ ಸಮಾವೇಶ ಮಾಡಿದಂತೆ ಎಲ್ಲ ಸೋಮಾರಿಗಳ ಸಮಾವೇಶ ಮಾಡಿ ದೊಡ್ಡ ಕಪ್ಪು ತಂದಿಟ್ಟಿದ್ದಾನೆ. ಆದರೆ ಎಷ್ಟು ಜನ ಸೋಮಾರಿಗಳು, ಯೋಚನೆ ಅವನಿಗೆ ಕಷ್ಟ ಆಯಿತು. ಸ್ಪರ್ಧೆ ಹೇಗೆ ಮಾಡೋದು ಗೊತ್ತಿಲ್ಲ. ಅದನ್ನು ಹೇಳಿಬಿಟ್ಟ, ನಿಮ್ಮಲ್ಲೇ ಯಾರು ಅತಿ ಸೋಮಾರಿಗಳೋ ಅವರಿಗಿದ್ದು ಕಪ್ಪು ಅಂದ, ತಗೊಂಡೋಗಿ ಅಂದ. ಒಂದೊಂದೇ ಮಾರಲಿಕ್ಕೆ ಶುರು ಮಾಡಿದವು ಡಯಸ್ಸಿಗೆ. ಕೊನೆಗೆ ಸುಮಾರು ಮುತ್ತಿಯಾಗಲಿ ಶುರು ಮಾಡಿತ್ತು. ಇವಾಗ ಕಪ್ಪು ಎತ್ತಿ ಇಟ್ಕೊಂಡ, ನೋಡಿದ, ಒಬ್ಬ ಕೂತಿದ್ದಾನೆ ದೂರದಲ್ಲಿ. ಹೋಗಿ ಕೇಳಿದ, ನಿನಗೆ ಕಪ್ಪು ಬೇಡವಾ? ಯಾರಿಗೆ ಬೇಕ್ರಿ ಅಂದವ. ನೀನು ಅತಿ ಸೋಮಾರಿ, ನೀನು ತಗೋ ಅಂತ ಕೊಟ್ಬಿಟ್ಟು. ಹಾಗೆ ಕಪ್ಪು ತಗೊಳ್ಳಿಕ್ಕೂ ಬಾರದಷ್ಟು ಸೋಮಾರಿತನ ನಮ್ಮಲ್ಲಿ ಇರ್ತದೆ. ಸಮಾಯಾತ ಅಂತ ದೇವರು ಕರೆದ, ಬರುವವರು ಬನ್ನಿ ಮೋಕ್ಷಕ್ಕೆ ನನ್ನ ಬೆನ್ನ ಹಿಂದೆ ಅಂತ. ನೋಡಿ ಎಷ್ಟು ಗಮ್ಮತ್ತು ಅಂತ. ರಾಮ ಲಂಕೆಗೆ ತೆರಳಬೇಕಾದರೆ ಕಲ್ಲ ಸೇತುವೆ ಕಟ್ಟಬೇಕಾಯಿತು. ಯಾಕೆ? ನಾವು ಗಲಾಟೆ ಮಾಡಲಿ ಅಂತ ಕಟ್ಟಿದ್ದವ, ಇಲ್ಲಾದ್ರೆ ಅವನಿಗೆ ಕಲ್ಲ ಸೇತುವೆ ಬೇಕು. ಮೋಕ್ಷಕ್ಕೆ ತೆರಳಲಿಕ್ಕೆ ಸರಯೂ ನದಿಯಲ್ಲಿ ಮುಳುಗಿಬಿಡಿ ಅಂದ. ಎಲ್ಲ ಪಿಪೀಲಿಕಾಶ್ಚ ಗರ್ಧವಾಹ ಅಂತಾರೆ, ಖಗ ಮೃಗ ತೃಣಾದಯ ಅಂತ. ಇರುವೆಗಳು ಕತ್ತೆಗಳು ಎಲ್ಲ ರಾಮನ ಬೆನ್ನ ಹಿಂದೆ ಹೊರಟವು, ಸರಯೂ ನದಿಯಲ್ಲಿ ಮುಳುಗಿ ಎತ್ತರಕ್ಕೇರಿದವು, ವೈಕುಂಠಕ್ಕೆ ಪಯಣ ಬೆಳೆಸಿದವು.
ಅವನಿಗೆ ಮೇಲಕ್ಕೆ ಹೋಗಲಿಕ್ಕೆ ಏನು ಏಣಿ ಬೇಡ, ಸೇತುವೆ ಬೇಡ, ಲಂಕೆಗೆ ಹೋಗಲಿಕ್ಕೆ ಒಂದು ಮಂಗ ಹಾರಿ ಬಂದಿದೆ ಹಿಂದೆ, ಇವನು ಹೋಗಲಿ ಆಗೋದಿಲ್ವ? ಆ ಕಾಗೆಗೆ ಸೀತೆ ಹೇಳುತ್ತಾಳೆ ಹನುಮಂತನ ಹತ್ರ, ಒಂದು ಕತೆ ಹೇಳುತ್ತೇನೆ ಕೇಳು ಅಂತ. ಭಾರಿ ಖುಷಿಯಾಯಿತು ಅಂದ, ಕತೆಗೆ ಹೇಳು ನನಗೆ ಇಷ್ಟ ಅಂದ. ಎಲ್ಲ ನನ್ನ ಕತೆ ಎಲ್ಲರೂ ಹೇಳ್ತಾರೆ, ನಿನ್ನ ಕತೆ ಹೇಳು ಅಂದ ಮಂಗನ ಕತೆಗೆ. ಆಯ್ತು ಹೇಳಿದವಳು. ನಾನು ರಾಮನ ತೊಡೆಯಲ್ಲಿ ಕೂತಿದ್ದೆ, ರಾಮ ಲಕ್ಷ್ಮಣನ ತೊಡೆಯಲ್ಲಿ ಕೂತಿದ್ದ, ಹೀಗೆ ನಮ್ಮದು ಕೂತಿದ್ದವು. ಅಷ್ಟೊತ್ತಿಗೆ ಒಂದು ಕಾಗೆ ಬಂದು ನನ್ನ ಎದೆಗೆ ಚುಚ್ಚಲಿಕ್ಕೆ ಶುರು ಮಾಡಿತ್ತು, ಹೊಕ್ಕಾಗಲಿಕ್ಕೆ. ಸುಮ್ಮನೆ ನಾನು ಓಡಿಸಿದೆ, ಮತ್ತು ಬಂತು. ಮತ್ತು ರಾಮ ಓಡಿಸಿದ, ಇನ್ನೂ ಬಂತು. ಮತ್ತೆ ಸಿಟ್ಟಾಯಿತು ರಾಮನಿಗೆ. ಅವ ಅಲ್ಲಿ ಹುಲ್ಲು ತೆಗೆದ. ನಮ್ಮನ್ನೇನು ಎಬ್ಬಿಸಲಿಲ್ಲ, ಎಲ್ಲ ಲಕ್ಷ್ಮಣನ ಹತ್ರ ಬಿಲ್ಲು ತಾಯೆಲ್ಲ ಹೇಳಲಿಲ್ಲ, ಅಲ್ಲೇ ಹುಲ್ಲು ತೆಗೆದ, ಬಿಸಾಡಿದ. ಅದು ಓಡಿತು ಓಡಿತು ಓಡಿತು, ಎಲ್ಲಿ ಓಡಿದ್ದರಲ್ಲಿ ಅದಕ್ಕೇನು ಶಾಂತಿ ಆಗಲಿಲ್ಲ. ಕೊನೆಗೆ ಇಲ್ಲಿಯೇ ಬಂತು ರಾಮನ ಹತ್ರ. ಬದುಕಬೇಕು, ದಮ್ಮೆ ಹಾಕಿತು. ಹಾಗಾದರೆ ಎತ್ತಿದ ಹುಲ್ಲಿಗೊಂದು ಕೆಲಸ ಆಗಬೇಕು, ಎಂತಾದರೂ ಜಾಗ ಕೊಡಿ ಹೇಳಿದ. ಒಂದು ಕಣ್ಣು ಕೊಡ್ತೇನೆ ಅಂತ ಕೊಟ್ಟಿದ್ದು, ಸತ್ತಿತು, ಸುಟ್ಟೋಯ್ತು. ಅದರ ಕಣ್ಣು ಸುಟ್ಟೋಯ್ತು, ಅದು ಬದುಕಿ ಹೋಯಿತು. ಎಷ್ಟು ಜೋರಿತ್ತು ಆ ರಾಮನ ಹುಲ್ಲಿನ ಅಸ್ತ್ರ ಕೇಳಿದರೆ, ಮುಂಬರುವ ಎಲ್ಲ ಕಾಗೆಗಳಿಗೂ ಒಂದೇ ಕಣ್ಣಿನ, ಇಷ್ಟಿದ್ದ ಕಾಗೆಗಳದ್ದು ಎಲ್ಲ ಕಣ್ಣು ಒಂದು ಸುಟ್ಟೋಯ್ತು. ಅದು ಅವುಗಳಿಗೆ ಕಣ್ಣು ಇಂದ್ರಿಯ ಜಾಗ ಇರ್ಬೋದು, ಗೋಳಕ ಒಂದೇ, ಅದು ಈಗ ಒಮ್ಮೆ ನೋಡ್ತದೆ, ಈಗ ಒಮ್ಮೆ ನೋಡ್ತದೆ, ತಿರುಗಿಸಿ ನೋಡುವ ಕ್ರಮವೇ ಹಾಗೆ ಮಾಡಿಬಿಟ್ಟ. ಕತೆ ಹೇಳು ಅಂತ. ಮಂಗನಿಗೆ ಅರ್ಥ ಆಯ್ತು ಇಲ್ಲೋ ಗೊತ್ತಿಲ್ಲ. ಆ ಕತೆ ರಾಮನಿಗೆ ಬಂದು ಹೇಳಿದ ನಂತರ ರಾಮನಿಗೆ ಅರ್ಥ ಆಯಿತು. ಏನು ಅರ್ಥ ಆಯ್ತು? ನಮಗೆ ಅರ್ಥ ಆಗಬೇಕಲ್ಲ. ಹಾಗಾದರೆ ರಾಮ ಈಗಲೇ ಒಂದು ಹುಲ್ಲು ಎತ್ತಲಿ, ಹೂ ಮಾಡಿ ಬಿಡಲಿ, ಎಲ್ಲಿದ್ದರೂ ರಾವಣ ಸಾಯ್ತಾನೆ ಅಂತ ಕತೆ ಇಷ್ಟೇ. ನೀನು ಯಾಕೆ ಬಂದಿ ಮಂಗ ಅಂತ ಕೇಳೋದು ಮಂಗನ ಹತ್ರ. ಇದು ಮಂಗನ ಕತೆ ಮತ್ತೆ ನಿಂತದ್ದು. ಅವನಿಗೆ ಗೊತ್ತಾಗಲಿಲ್ಲ, ಹೋಗಿ ಕತೆ ಹೇಳಿದ ಬೆಪ್ಪನಾಗಿ. ರಾಮ ನಿನಗೊಂದು ಕತೆ ಹೇಳ್ತೇನೆ, ಹೇಳಯ್ಯ. ಸೀತೆ ಹೇಳಿದ್ದು ಕತೆ ಚೆನ್ನಾಗಿ ಉಂಟು, ಕೇಳ್ತೇನೆ. ಮತ್ತೆಂತ ಮುಂದೆಂದು ಗೊತ್ತಿಲ್ಲ, ಮುಂದೆ ನಮಗೆ ಬಿಟ್ಟಿದ್ದಾನೆ. ಮುಂದೆ ಏನು ಕೇಳಿದರೆ, ರಾಮದೇವರು ಹುಲ್ಲೆತ್ತಲಿ, ಗೊತ್ತಾಯ್ತಲ್ಲ ಈಗ ಎಲ್ಲಿದ್ದೇನೆ ನಾನು ಅಂತ. 1 ವರ್ಷ ಆಗ್ತಾ ಬಂತಲ್ಲ ರಾವಣ ಏನು ಮಾಡಿದ್ದ ಅಂತ, ಎಸೆಯಲಿ. ಎಷ್ಟು ಕತೆ ಚೆನ್ನಾಗಿತ್ತು ನೋಡಿ. ಇವ ಸುಮ್ಮನೆ ಸೇತುವೆ ಮಾಡಿಕೊಂಡು ನಡೆದಾಡಿಕೊಂಡು ಸೈನ್ಯ ಎಲ್ಲ ಕರ್ಕೊಂಡು ಎಲ್ಲ ಬೇಕಾಗಿಲ್ಲ ರಾಮನಿಗೆ, ಅದೆಲ್ಲ ಸುಮ್ಮನೆ. ಆದ್ದರಿಂದ ಕಪಯ ಸಹಾಯ ಕಿಂ ಕಪಯ ಸಹಾಯ ಹೇಳ್ತಾನೆ. ಮಂಗಗಳು ಸಹಾಯವೋ? ಅವನಿಗೇನು ಕೆಲಸ ಮಾಡಲಿಕ್ಕೆ ಬರುತ್ತೆ? ಏನು ಬರುವುದಿಲ್ಲ. ಅದರಿಂದ ಯಾವುದೇ ಭಗವಂತನಿಗಾಗುವಾಗ ಯಾವುದೇ ವ್ಯಾಪಾರಗಳಲ್ಲಿಯೂ ಬೇಕಾಗಿಲ್ಲ. ಆದರೆ ನಾವು ಹಾಗಲ್ಲ. ನಾವು ಭಗವಂತನ ಮೇಲಿನ ಪ್ರೀತಿ ವಿಷಯದಿಂದ ಯಾವುದೇ ಆಯಾಸವನ್ನು ನೋಡಿಕೊಳ್ಳದೆ, ದಣಿವನ್ನು ಮರೆತು, ದಣಿವಾಗತ್ತೆ ಸ್ವಾಮಿ. ಬ್ರಾಹ್ಮಣಸ್ಯದು ದೇಹೋಯಂ ಕ್ಷುದ್ರಗಾಮಾಯ ನಿಶ್ಯತೆ ಕೃಚ್ಛ್ರಾಯ ತಪಸೇ ಚೇಹ ಪ್ರೇತ್ಯ ಅನಂತ ಸುಖಾಯ ಚ. ಯಾವ ಕೆಲಸ ಮಾಡಿದಾಗ ಕಷ್ಟ ಆಗುವುದಿಲ್ಲ ಹೇಳಿ ದೇಹಕ್ಕೆ? ಊಟವಾ ಸುಲಭ ಉಂಟಾ? ಇಲ್ಲವಾ? ಬಾಯಿಗೆ ಹಾಕುವುದೇ ಒಂದು ಕಷ್ಟ, ಕಲಸುವುದು ಇನ್ನೊಂದು ಕಷ್ಟ. ಇಲ್ಲ ಪಲಾವೆಲ್ಲ ಕಲಸಿಯೇ ಕೊಡ್ತಾರೆ ನೋಡಿ, ಎಷ್ಟು ಮುಂದುವರಿದಿದೆ. ನಿಜವಾಗಿ ಸಿಪ್ಪೆ ತೆಗೆದರೆ ಇನ್ನೊಬ್ಬರು ತಿಂತಿರಲಿಲ್ಲ ಹಿಂದೆ. ಬಾಳೆಹಣ್ಣು ನಾನೇ ತಿಂತೇವೆ ನಾವೇ ಅಂತ ಹೇಳ್ತೇವೆ. ಗೊನೆಯಿಂದ ತೆಗೆಯುವಾಗಲೇ ಬಿಡುವುದಿಲ್ಲ ತೆಗಿಲಿಕ್ಕೆ, ನಾವೇ ತೆಗಿತೇವೆ. ಈಗ ಸಿಪ್ಪೆ ಮಾತ್ರ ತೆಗೆಯುವುದಲ್ಲ, ಅವರು ಅದನ್ನು ಸ್ಲೈಸ್ ಮಾಡಬೇಕು, ಅದು ಪ್ರಯೋಜನ ಇಲ್ಲ. ಅದನ್ನು ಹಾಲಲ್ಲಿ ಹಾಕಿ ಕಲಡಿಸಿ ಕೊಡಬೇಕು. ಗಲೀಜು ಮಾರ, ಕೈ ಹಾಕಿದ್ದಾರೆಲ್ಲ ಗೊತ್ತಿಲ್ಲ, ಹೇಗೆ ಕಲಡಿಸಿದ್ದಾರೆ ಯಾರಿಗೆ ಗೊತ್ತು. ಕೋಲಲ್ಲಿಯೋ ಕೈಯಲ್ಲಿಯೋ ಕಾಲಲ್ಲಿಯೋ, ಕೆಲವರು ದೊಡ್ಡ ಪಾತ್ರೆ ಉಂಟು ಅಂತ. ಅದು ಟೇಸ್ಟ್ ನೋಡಿದ್ರವ, ಚಮಚದಲ್ಲಿ ತೆಗೆದು ಈಗ ಒಮ್ಮೆ ಟೇಸ್ಟ್ ನೋಡಿ ಮತ್ತು ಉಪ್ಪು ಹಾಕಿದರೆ ಹಾಕಿದ್ದಾನೆ. ಟೇಸ್ಟ್ ನೋಡೋದಿಲ್ಲ, ಯಾರು ಹೇಳಲಿಲ್ಲ. ಅದು ಉಳಿದದ್ದು ಅದಕ್ಕೆ ಹಾಕಿರುವುದಿಲ್ವ? ಹಾಕಿರ್ತಾನೆ. ಮತ್ತು ಎಂತ ಇದು ವೈದ್ಯಶಾಸ್ತ್ರ? ಗಲೀಜು. ಇನ್ನೊಬ್ಬರ ಜೊಲ್ಲು ರಸದಾಗಿದ್ದು ಆಗುವುದಿಲ್ಲ. ಮಡೆ ಅಂದರೆ ಅಷ್ಟೇ ಕರ್ಮ, ಇವರಿಗೆ ಎಂತ ಗೊತ್ತಿಲ್ಲ. ಒಬ್ಬನ ಜೊಲ್ಲು ರಸದಲ್ಲಿ ಇರತಕ್ಕಂತಹ ವಿಷಾಣುಗಳು ರೋಗಾಣುಗಳು ಇನ್ನೊಬ್ಬನನ್ನು ಕೊಲ್ಲಬಹುದು ಬೇಕಾದರೆ. ಸೋಂಕು ರೋಗಕ್ಕೆ ಮಾರಿಯದು, ಮಹಾಮಾರಿಯದು. ಅವನಿಗೆ ಯಾವುದೋ ವಿಚಿತ್ರವಾದ ಕಾಯಿಲೆ ಬರಬಹುದು. ಅದಕ್ಕೋಸ್ಕರ ಒಬ್ಬ ಕಚ್ಚಬೇಡಿ ಹೇಳು. ಇದನ್ನೇ ಮಡೆ ಹೇಳಿದ್ದಾರೆ ಅವರು ಹಿಂದಿನವರು. ಇಷ್ಟೆಲ್ಲ ಬಿಡಿಸಿ ಹೇಳಲಿಲ್ಲ. ಜೊಲ್ಲು ರಸ ಅಲ್ಲಿ ಸ್ಲೈವ ಹೀಗಿರ್ತದೆ, ಅದೇ ಯಾಕೆ ಹೇಳಬೇಕದೆಲ್ಲ? ಅರ್ಥ ಮಾಡಿಕೊಳ್ಳಿಕ್ಕೆ ಬರುತ್ತೆ, ಬಿಟ್ಟರದು ಸುಲಭ ಇತ್ತು ವಿಷಯ ಅಂತ. ಇದೆಲ್ಲ ದೊಡ್ಡ ಸಂಗತಿಯಲ್ಲ ಅಂತ ಬಿಟ್ಟಿದ್ದಾರೆ. ಸಂಗತಿ ದೊಡ್ಡದು ಬೇರೆ ಇದೆ ಅಂತ ವಿಶ್ವದಲ್ಲಿ. ಅದು ನಾವು ನೋಡಿಲ್ಲ ವಾಸ್ತವವಾಗಿ. ಹಾಗಾಗಿ ಹಿಂದೆ ಮಡಿ ಅಂದರೆ ಅಷ್ಟೇ, ಸಿಪ್ಪೆ ತೆಗೆಯುವುದು ನಾವೇ ಅಂತ ಇಲ್ಲ. ನಾವು ಸಣ್ಣಗಿರುವಾಗ ಮುಸುಂಬಿ ಕೊಟ್ಟರು ಸಿಪ್ಪೆ ತೆಗಿಲಿಕ್ಕೆ ಹೇಳಿಕೊಡ್ತಿರಲಿಲ್ಲ. ಇದನ್ನು ತೆಗೆದುಕೊಡಿ ಹೇಳುವುದಿಲ್ಲ, ಕಚ್ಚಲಿಕ್ಕೆ ಹೋಗುವುದಿಲ್ಲ. ಬೇರೆ ಚಮಚ ತಗೊಂಡು, ಚೂರಿಯೆಲ್ಲ ನಮಗೆ ಕೊಡೋದಿಲ್ಲ, ಚಮಚದ ಹಿಂಬದಿಯಿಂದ ಅದಕ್ಕೆ ಏನಾದರೂ ಚುಚ್ಚಿ ಅದರ ಸಿಪ್ಪೆ ತೆಗೆದು ನಾವೇ ತಿನ್ನಬೇಕು. ಅದು ಇನ್ನೊಬ್ಬರು ಕೈ ಹಾಕಿದ್ದೆಲ್ಲ ಇಷ್ಟವೇ ಆಗೋದಿಲ್ಲ. ಈಗ ಸಿಪ್ಪೆ ತೆಗೆದು ಅದನ್ನು ಕೈಯಲ್ಲಿ ಹಿಚಿಕಿ ಜ್ಯೂಸ್ ಮಾಡಿ, ಏನು ಕರ್ಮವೇ, ಬರೇ ಹೊಲಸು ಅಂತಾರೆ. ಆದ್ದರಿಂದ ಯಾವುದರಲ್ಲಿ ಕ್ಲೇಶ ಇಲ್ಲ. ಉಣ್ಣುವಾಗ ಕ್ಲೇಶ ಇಲ್ಲ. ಅವನು ಹಿಚಿಕಿ ಕೊಟ್ಟ, ಅವನು ಪಲಾವ್ ಮಾಡಿ ಕೊಟ್ಟ, ತಿನ್ನಬೇಕು ನಾವೇ ಅಲ್ವಾ, ಕಚ್ಚಬೇಕು ನಾವೇ ಅಲ್ವಾ. ಅವ್ರು ಕಚ್ಚಿ ಕೊಟ್ಟರೆ ಅದು ಮಾಡಿ ಯಾರು ಮತ್ತೆ
ನಿಮ್ದು ಹಲಸೆಟ್ಟು ಒಮ್ಮೆ ಕೊಡಿ, ಕಚ್ಚಿ ನಾವು ಕೊಡ್ತೇವೆ, ಮತ್ತು ನೀವು ಹಲಸೆಟ್ಟು ಇಟ್ಕೊಳ್ಳಿ. ಇದೊಂದು ಬಾಡಿಗೆ ಅಲ್ಲಿ ಕಚ್ಚಿನಿದು, ಅವರದ್ದು ನಿಮ್ಮ ಹಲಸೆಟ್ಟಿನಲ್ಲಿ ಕಚ್ಚಬೇಡಿ, ನಿಮ್ಮದು ತೆಗೆದಿಡಿ, ನಮ್ಮದು ಉಪಯೋಗಿಸಿ. ಇದು ಬಾಡಿಗೆ ಹೆರುವವರಿದ್ದಾಗೆ ಬಾಡಿಗೆ ಕಚ್ಚುವವರು, ಬಾಡಿಗೆ ನುಂಗುವವರು. ಮತ್ತೆ ಇದು ಯಾವ ವಿಚಿತ್ರ ರೋಗ ಅಂತಾರೆ. ನಾವು ಖುಷಿಪಟ್ಟು ನಮ್ಮದೇ ಸಹಜವಾದ ಹಲ್ಲಿನಿಂದ ಗಟ್ಟಿ ಪದಾರ್ಥವನ್ನು ನಮ್ಮ ಜೊಲ್ಲು ರಸದೊಟ್ಟಿಗೆ ಕಚ್ಚಿಕೊಂಡಾಗ ಆಗುವ ಆನಂದ ಮತ್ತು ದೇಹಕ್ಕೆ ಇರತಕ್ಕಂಥ ಆರೋಗ್ಯ ಇನ್ನೊಬ್ಬರು ಕಚ್ಚಿದಿಂದ ಆಗುವುದಿಲ್ಲ ಅಂದು. ಇಷ್ಟೆಲ್ಲ ವ್ಯವಸ್ಥಿತವಾದಂಥ ಕ್ಲೇಶವನ್ನು ಕೊಟ್ಟು ದೇಹ ದುಡಿಯಬೇಕ್ರಿ. ನೀವು ಕಚ್ಚಿಕೊಂಡಾಗ ಒಸಡುಗಳಿಗೆ ವ್ಯಾಯಾಮ ಆಗತ್ತೆ, ಅದು ಒಳ್ಳೆಯದಾಗತ್ತೆ. ನಾಲಿಗೆಗಳು ಚುರುಕಾಗ್ತವೆ, ಮನಸ್ಸಿಗೆ ರಸ ಆಸ್ವಾದ ಆಗತ್ತೆ, ಅದರಿಂದ ದೇಹ ಪುಷ್ಟಿ ಆಗತ್ತೆ. ಅದನ್ನ ತುತ್ತಿಗೆ ಗೋವಿಂದ ಹೇಳಿದಾಗ ನೀವು ಉದ್ಧಾರ ಆಗ್ತೀರಿ ಅಂತ ಇಷ್ಟೇ ಹೇಳಿದರು. ಇದೆಲ್ಲ ಒಬ್ಬ ಮಾಡಿ ಒಮ್ಮೆ ಡೈರೆಕ್ಟ್ ಇಂಜೆಕ್ಟ್ ಮಾಡೋದಾದರೆ ಗೋವಿಂದ ಎಲ್ಲಿ ಉಂಟು? ಇಂಜೆಕ್ಟ್ ಮಾಡುವಾಗ ಒಂದು ಗೋವಿಂದ ಹೇಳ್ಬೋದು, ಜಾಸ್ತಿ ಅಂದರೆ ಅದರ ಆಚೆ ಆಗೋದಿಲ್ಲ. ಅದು ಕೆಲವೊಮ್ಮೆ ಇಂಜೆಕ್ಟ್ ಮಾಡುವಾಗ ಮೂರ್ಛೆ ತಪ್ಪಿಸಬೇಕಾಗತ್ತೆ, ಪ್ರಯೋಜನ ಇಲ್ಲ ಅಂತ. ಆದ್ರೂ ಆಧ್ಯಾತ್ಮಿಕವಾಗಿ, ಆದಿ ಭೌತಿಕವಾಗಿ, ಆದಿ ದೈವಿಕವಾಗಿ ಪ್ರತಿಯೊಂದು ಹಂತದಲ್ಲಿಯೂ ಎಲ್ಲಿ ದುಡಿತ ಇಲ್ಲ ಕೇಳಿದರು. ಇಡೀ ದೇಹದ ನಾಡಿಗಳಲ್ಲಿ ವ್ಯಾಪಾರ ಇದೆ, ಅದು ನಿಂತೋದ್ರೆ ನಿಂತೋಗುತ್ತೆ, ನಿಲ್ಲಬಾರ್ದು ಅಂದರು. ಅದನ್ನ ಬ್ರಾಹ್ಮಣಸ್ಯದ ದೇಹೋಯಂ ಕ್ಷುದ್ರ ಕಾಮಾಯ ನೇಷದೆ ಕೃಚ್ಛ್ರಾಯ ತಪಸೇಚೇಹ ಅಂತ. ಕಷ್ಟಪಟ್ಟು ದುಡಿಯುವುದರಿಂದಲೇ ನೆಮ್ಮದಿ, ಕ್ಷೇಮ, ಆರೋಗ್ಯ ಎಲ್ಲ ಸದ್ಗತಿಯು. ಅಲ್ಲದೇ ಇದ್ದರೆ ಅವನು ದೇಹಕ್ಕೆ ಭಾರ ಆಗ್ತಾನೆ, ಭೂಮಿಗೆ ಒಂದು ದೊಡ್ಡ ಪಿಂಡ ಆಗ್ತಾನೆ. ಆಗಬಾರ್ದು ಅಂದರು. ಅದನ್ನ ಕಾಯಕ್ಲೇಶದ ಭಯ, ಕಾಯಕ್ಲೇಶ ಆಗಲಿಲ್ಲ ಅಂದ ಅದಕ್ಕೆ ಕೃಷ್ಣ ತಿರುಗಿಸಿದ ಭಯ ಅಂದ. ಹೆದರಿಕೆ ಮಾತ್ರ ರೀ. ಚಪ್ಪೆ ನೀರು ಮಿಂದರೆ ಜ್ವರ ಬರ್ತದೆ ಎಂದು ಹೆದರಿಕೆ, ಏನು ಬರೋದಿಲ್ಲ, ಜ್ವರ ಬರುವುದೇ ಇಲ್ಲ. ಹೆದರಿದ್ದರಿಂದ ಒಂದು ದಿನ ಜ್ವರ ಬರ್ತದೆ, ಅದು ಹೆದರಿದ್ದಕ್ಕೆ. ನಿಜವಾಗಿ ನೀರಿನಿಂದ ಜ್ವರ ಬಂದದ್ದಲ್ಲ, ಹೆದರಿದ್ದಕ್ಕೆ ಒಂದು ದಿನ ಜ್ವರ ಬರ್ತದೆ, ಅದು ಮಾನಸಿಕವಾದ ಕಾಯಿಲೆ. ಮತ್ತೆ ಹೋಗ್ತದೆ. ಹೆದರುವುದಿಲ್ಲ ಅಂದರೆ ನೀವು ಮನಸ್ಸು ಮಾಡಿಕೊಳ್ಳಿ, ಆಟೋ ಸಜೆಷನ್ಸ್ ಕೊಡಿ, ಸೆಲ್ಫ್ ನಮಗೆ ನಾವೇ ಹೇಳೋದು ಏನಾಗುವುದಿಲ್ಲ ರೀ ಅಂತ. ಏನಾಗುವುದಿಲ್ಲ. ಅದನ್ನು ಬಹಳ ಚೆನ್ನಾಗಿ ಬದುಕಲಿಕ್ಕೆ ಬರುತ್ತೆ ಹೇಳಲಿಕ್ಕೆ ಕೃಷ್ಣ. ರಾಜಸ ತ್ಯಾಗ ಅಂದರೆ ಇಷ್ಟೇ. ಕರ್ಮ ಬಿಟ್ಟಿದ್ದಾನೆ, ಕರ್ಮವನ್ನು ಅಪಾರ್ಥದಲ್ಲಿ ಬಿಟ್ಟದ್ದಲ್ಲ, ಅರ್ಥ ಅಭಾವದಿಂದ ಬಿಟ್ಟದ್ದಲ್ಲ, ಗೊತ್ತಿಲ್ಲದೆ ಬಿಟ್ಟದ್ದಲ್ಲ, ತಪ್ಪುಗೊಟ್ಟಾಗಿ ಬಿಟ್ಟದ್ದಲ್ಲ. ಮತ್ತೆ ಬಿಡುವಾಗ ಅವನಿಗೆ ಹೆದರಿಕೆ ಇತ್ತು, ದೇಹ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತ. ಆದ್ದರಿಂದ ಬಿಟ್ಟಿದ್ದಾನೆ. ಉಪವಾಸ ಮಾಡೋದು ಬಿಟ್ಟಿದ್ದಾನೆ. ಯಾಕೆ? ಎಲ್ಲಿ ಆದರೂ ನಿತ್ರಾಣ ಆದರೆ ಅಂತ. ಆಗೋದಿಲ್ಲ. ವನ್ಯೈಹಿ ತೃಣೈಹಿ ವನಗಜಾಹ ಅಂತಾರೆ, ಬಲಿನೋ ಭವಂತಿ ಅಂತ. ಋಷಿಗಳು ಕಂದಮೂಲ ತಿನ್ನುವವರು. ಗಟ್ಟಿ ಇಲ್ವಾ? ಸಾಯ್ತಾವ? 1000 ವರ್ಷ ಬದುಕ್ತಾ ಇದ್ದಾರೆ ಮಾರರು. ಎಲ್ಲ ಬಿದ್ದ ಹೆಕ್ಕಿದ ಪದಾರ್ಥವೇ ತಿನ್ನೋದವರು. ಅಲ್ಲಿರತಕ್ಕಂಥ ಗೆಡ್ಡೆ ಗೆಣಸೋ, ಹುಲ್ಲೋ, ಹಣ್ಣೋ, ಎಲೆಯೋ, ನೀರೋ. ಅವರು ಬೇಯಿಸಿದ್ದು ಇಲ್ಲ, ಕಡ್ದದ್ದು ಇಲ್ಲ, ಕುಟ್ಟಿದ್ದು ಇಲ್ಲ, ರುಬ್ಬಿದ್ದು ಇಲ್ಲ, ಎಂಥದೂ ಇಲ್ಲ. ಆದರೆ ಸಾತ್ರ ಏನಿಲ್ಲ, ಗಟ್ಟಿ ಮುಟ್ಟಿದ್ದಾರೆ. ಬೇಡ, ಪ್ರಾಣಿಗಳು ನೋಡಿ, ಆನೆ ದಷ್ಟಪುಷ್ಟವಾಗಿ ಬೆಳೆದಿದೆ, ದಪ್ಪ. ನಾವು ಹೇಳ್ತೇವೆ ಋಷಿಗಳ, ಅವರು ಸಣಕಲಿದ್ದಾವೆ, ಎಲ್ಲ ಎಲುಬು ಗೂಡೆ ಇದ್ದಾವೆ, ಲೆಬೊರೇಟರಿಲಿ ಇಡ್ಲಿಕ್ಕೆ ಆದಿದ್ದು ಸ್ಕೆಲ್ಟನ್ನು ಹೇಳಿಕೊಂಡು ಹೇಳ್ತೇವೆ, ತಮಾಷೆ ಮಾಡ್ತೇವೆ. ಹಾಗಾದರೆ ಆನೆ ಮರಿ ನೋಡು ಅಂದ, ಹೇಗುಂಟು? ಭಾರಿ ಚೆನ್ನಾಗಿದೆ. ತಿನ್ನುವುದೆಂದದು ಹುಲ್ಲು, ಕೇವಲ ಹುಲ್ಲು. ಅದು ಏನು, ಅದು ಮತ್ತೇನು ತಿನ್ನುವುದಿಲ್ಲ. ಹುಲ್ಲು ತಿಂದುಕೊಂಡು, ಎಲೆ ತಿಂದುಕೊಂಡು ಎಷ್ಟು ದೊಡ್ಡದಾಗಿದೆ, ಎಷ್ಟು ದಪ್ಪ ಆಗಿದೆ ಅಂದ. ದಪ್ಪ ಆಗಬೇಕಾ? ಮನಸ್ಸು ಚೆನ್ನಾಗಿರಬೇಕು, ಗಟ್ಟಿ ಮುಟ್ಟಾಗ್ತಾನೆ. ಅದನ್ನು ಏನು ತಿನ್ನುವುದರ ಮೇಲಲ್ಲ ಅಂದ. ಅದನ್ನ ದೇಹದಲ್ಲಿ ಬಳಲಿಕೆ ಬರುತ್ತೆ, ತೊಂದರೆ ಆಗುತ್ತೆ ಅಂತ ಹೇಳಬೇಡ, ಏನು ಬೇಕಾದರೂ ಮಾಡು ಅಂತ ಹೇಳಿಕೊಂಡು ಕಾಯಕ್ಲೇಶವನ್ನು ತೊರೆದು, ದುಃಖ ಅಂತ ಹೇಳದೆ ನೀನು ನಿನ್ನ ಮನಸ್ಸಿಗೆ ನಿಜವಾದ ಒಳ್ಳೆಯ ರೀತಿಯಿಂದ ಅವಕಾಶ ಕೊಟ್ಟುಕೊಂಡು ಮಾಡಿಕೊಂಡ. ದುಃಖ ಮಿಥ್ಯೇವ ಸರ್ವಂ. ಇದು ಕರ್ಮವನ್ನು ತ್ಯಾಗ ಮಾಡುವ ಲಕ್ಷಣ ಅಂದರೆ ಇಷ್ಟೇ. ಕರ್ಮವನ್ನು ಯಾಕೆ ಬಿಡುವುದು ಕೇಳಿದರೆ, ಬಿಡುವುದಕ್ಕೋಸ್ಕರ ಕರ್ಮ ಬಿಟ್ಟದ್ದಲ್ಲ, ಹೆದರಿಕೆಯಿಂದ ಬಿಟ್ಟದ್ದು. ಇದರಲ್ಲಿ ಒಂದು ಲಾಭ ಏನು ಅಂದರೆ ತ್ಯಾಗವೇ, ಆದರೆ ಒಂದು ಅವನದ್ದು ಇನ್ನೊಬ್ಬರಿಗೆ ಬಿಡಲಿಕ್ಕೆ ಹೇಳುವುದಿಲ್ಲ ಅಂತ. ಮೋಹದವ ಏನು ಮಾಡ್ತಾನೆ ಅಂದರೆ, ಕರ್ಮವನ್ನೇ ಪರಿಪೂರ್ಣವಾಗಿ ಬಿಟ್ಟವ ಇನ್ನೊಬ್ಬರ ಹತ್ರ ಬಿಡಲಿಕ್ಕೆ ಹೇಳ್ದ. ಯಾಕೆಂದರೆ ತಪ್ಪು ಅರ್ಥ ಗೊತ್ತಿರುತ್ತೆ, ಅರ್ಥ ಗೊತ್ತಿಲ್ಲ. ಆದ್ದರಿಂದ ದೇವಸ್ಥಾನಕ್ಕೆ ಹೋಗುವುದು ಬೇಡ ಅಂತೇವೆ. ಯಾಕೆಂದರೆ ಗೊತ್ತಿಲ್ಲ. ಯಾಕೆ ಅಂತ ಅವನಿಗೆ ಬೇಡ, ಅವನಿಗೆ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ ಅಂದ. ಅವನಿಗೆ ತಪ್ಪು ಗೊತ್ತಿದೆ, ಅಲ್ಲಿ ಹೋದರೆ ಬ್ರೈನ್ ವಾಶ್ ಮಾಡ್ತಾರೆ, ಮತ್ತು ನೀನು ಪ್ರೇತ ಆಗ್ತಿ. ಅವ ಎದುರುಗೊಂಡಿದ್ದಾನೆ, ಓ ಅಲ್ಲಿ ಬ್ರೈನ್ ವಾಶ್ ಮಾಡ್ತಾರೆ, ಪ್ರೇತ ಆಗ್ತೇನೆ ಅಂತ. ಅದಕ್ಕೆ ವಿಪರೀತ ಅರ್ಥದಲ್ಲಿ ಹೋಗಲಿಲ್ಲ. ಇವ ಹಾಗಲ್ಲ, ನನಗೆ ಹೆದರಿಕೆ ಮಾರಾಯ, ಹೋಗಲಿಕ್ಕೆ ಚಳಿ ಆಗತ್ತೆ, ಅದಕ್ಕೋಸ್ಕರ ನಾನು ಮಾಡ್ತಾ ಇಲ್ಲ, ನಿತ್ರಾಣ ಬರುತ್ತೆ ಎಂದು ಉಪವಾಸ ಮಾಡುವುದಿಲ್ಲ ಅಂತ ಹೇಳಿಕೊಂಡು ದುಃಖದಿಂದ ಹೆದರಿಕೊಂಡು ಬಿಟ್ಟಿದ್ದಾನೆ. ಅದು ಇನ್ನೊಬ್ಬರಿಗೆ ಹೆದರಿಕೆ ಹುಟ್ಟಿಸುವುದಿಲ್ಲ. ನೀನು ಮಾಡಮಾರೆ ನೋಡು, ನನಗಾಗುವುದಿಲ್ಲ. ಅದನ್ನು ರಾಜಸನಲ್ಲಿ ಮತ್ತೊಬ್ಬರ ಮೇಲಿನ ಪ್ರಭಾವ ಇಲ್ಲ, ತಾಮಸನಲ್ಲಿ ಅವನ ತಪ್ಪಿನಿಂದಾಗಿ ಇನ್ನೊಬ್ಬರು ತಪ್ಪು ದಾರಿಯಲ್ಲಿ ತುಳಿತಾರೆ. ರಾಜಸನಲ್ಲಿ ತಪ್ಪು ಖಾತ್ರಿ ಇಲ್ಲ, ಸಂದಿಗ್ಧ. ಒಬ್ಬ ಸರಿಯಾಗ್ಬೋದು, ಇವನನ್ನು ಫಾಲೋ ಮಾಡಿಕೊಂಡು ಹಾಳಾಗ್ಬೋದು. ಅದನ್ನು ಅವನಿಗೆ ನೈವತ್ಯಾಗ ಫಲಂ ಲಭೇತಂದರು. ಕರ್ಮವನ್ನೇ ಬಿಟ್ಟದ್ದರ ನರಕಾದಿ ಅನರ್ಥ ಇಲ್ಲ.
ಸರ್ವಾತ್ಮನ ಕರ್ಮ ಬಿಟ್ಟಿದ್ದಾನೆ ಯಾರು ತಾಮಸ ಇದ್ದಾನೆ ಅವನಷ್ಟಿವ ಲೂಸಲ್ಲ. ಆದರೆ ಇವನು ಬಿಟ್ಟದ್ದಕ್ಕೆ ಯಾಕೆ ಅಂತ ಕಾರಣ ಇದೆ. ಈಗ ಚಳಿಗಾಲದಲ್ಲಿ ಬಿಟ್ಟಿದ್ದಾನೆ, ಬೇಸಿಗೆಗಾಲದಲ್ಲಿ ಮಾಡ್ತಾನೆ, ಹೆಚ್ಚು ಸ್ನಾನ ಮಾಡ್ತಾನೆ. ಆಗ ಯಾಕೆಂದರೆ ಈಗ ಅವನ ಹೆದರಿಕಿಲ್ಲ, ಈಗ ಚೆನ್ನಾಗಿದೆ, ಮೈಗೆ ಬಿಸಿ ಆಗ್ತಾ ಇದೆ, ಅದಕ್ಕೆ ಬೇಕು ಅವನಿಗೆ. ಈ ಆವತ್ತು ಬಿಟ್ಟದ್ದಕ್ಕೆ ಇವತ್ತು ಮಾಡ್ತಾನೆ. ಆದ್ದರಿಂದ ಇವನು ಸರ್ವಾತ್ಮನ ತ್ಯಾಗ ಮಾಡಿದ್ದಲ್ಲ, ಒಮ್ಮೊಮ್ಮೆ ಮಾಡಬಹುದು, ಒಮ್ಮೊಮ್ಮೆ ಬಿಡಬಹುದು. ಹೆದರಿಕೆಯಿಂದ ಮಾಡದೇ ಇದ್ದಾನೆ ಹೊರತು ತಪ್ಪು ಅರ್ಥದಲ್ಲಿ ಅಲ್ಲ. ಆದ್ದರಿಂದ ಜ್ಞಾನದ ನೆಲೆಯಲ್ಲಿ ನೋಡಿಕೊಂಡ್ರೆ ಇವ ಆಗ್ಬೋದು. ಸ್ವಲ್ಪ ಅರಿವು ಇದೆ, ಕರ್ಮ ತ್ಯಾಗ ಇದೆ ಹೇಳಿಕೊಂಡು ತ್ಯಾಗದ ಫಲ, ಕರ್ಮವನ್ನೇ ತ್ಯಾಗ ಮಾಡಿದ ಫಲ ಬರುವುದಿಲ್ಲ. ಮತ್ತು ಫಲವನ್ನು ಬಿಟ್ಟಿದ್ದು ನೋಡಿ, ಎರಡು ಹೋಯ್ತು ಇಲ್ಲಿ. ಆದ್ದರಿಂದ ಫಲವೂ ಇಲ್ಲ ಆಯ್ತು ಅವನಿಗೆ. ನೀವೇನು ಹೇಳಿದಿರಿ, ಸರ್ವಕರ್ಮ ಫಲತ್ಯಾಗಂ ಪ್ರಾಹು ತ್ಯಾಗಂ ಅಂತ. ಎಲ್ಲದರ ಫಲವನ್ನು ಬಿಡಿ, ಕರ್ಮ ಮಾಡಿ ಅಂತ. ಇವಾಗ ಕರ್ಮವನ್ನೇ ಬಿಟ್ಟ, ಅದರಿಂದ ಫಲ ಬಿಟ್ಟಲ್ವ, ಮತ್ತೇನು ಒಂದಾದ್ರೂ ಒಂದು ಲಾಭ ಆಗ್ತಲ್ಲ. ಅಂದರೆ ಆಗಲಿಲ್ಲ ಅಂದ. ದೇವರು ಹೇಳಿದ್ದು ಕರ್ಮ ಮಾಡಿ ಫಲ ಬಿಡಬೇಕು ಅಂತ, ಉಪಯೋಗ ಆಗಲಿಲ್ಲ. ಕರ್ಮ ಬಿಟ್ಟು ಫಲ ಬಿಟ್ಟಿದ್ದೇನು ಹೇಳಿದರೆ ಪ್ರಯೋಜನ ಇಲ್ಲ. ನಾನು ಬರಲೇ ಇಲ್ಲ, ಕೆಲಸವೂ ಮಾಡಲಿಲ್ಲ, ಅದರಿಂದ ಅದರ ಲಾಭವೂ ಬೇಡ ಅಂದರೆ ಅದಾಗುವುದಿಲ್ಲ. ಧೃತರಾಷ್ಟ್ರ ಇಲ್ಲಿ ತಪ್ಪಿಸಿಕೊಳ್ಳಲಿಕ್ಕೆ ನೋಡಿದ. ದುರ್ಯೋಧನ ಹೇಳಿದ, ಜೂಜಾಡುವ ಅವರನ್ನು ಕರಿ ಅಂತ. ಧೃತರಾಷ್ಟ್ರ ಹೇಳ್ತಾನೆ, ನಾನು ಕರೆಯುವುದಿಲ್ಲ, ವಿದುರ ಒಪ್ಪುವುದಿಲ್ಲ, ನನಗಾಗೋದು ಅಂದ. ಆಗ ದುರ್ಯೋಧನ ಹೇಳ್ತಾನೆ, ನೋಡು ನೀನು ಕರಿಬೇಕು, ನೀನು ರಾಜ, ಆಗ ಅವರು ಬರ್ತಾರೆ, ನಿನಗೂ ದ್ಯೂತದಿಂದ ಆಗುವ ಲಾಭ ಬರಲಿ ಅಂದ. ಸೀದಾ ಹೇಳಿಬಿಟ್ಟ. ಯಾಕೆಂದರೆ ದ್ಯೂತವನ್ನು ಮೊದಲು ದೊಡ್ಡದು ಮಾಡಿಟ್ಟ. ದ್ಯೂತ ಎನ್ನುವುದು ಒಂದು ಆಟ ಅಲ್ಲ, ಅದು ಒಂದು ನಿಜವಾದಂತಹ ಯುದ್ಧ. ಒಬ್ಬ ಕ್ಷತ್ರಿಯ ಇನ್ನೊಬ್ಬ ಕ್ಷತ್ರಿಯನ್ನು ಯಾವ ರೀತಿಯಲ್ಲಿ ಆದರೂ ಸಹ ಬೀಳಿಸಬಹುದು. ಅದಕ್ಕೆ ಎದುರಲ್ಲಿಯೇ ಶಸ್ತ್ರದಿಂದ ಹೊಡಿಬೇಕು ಅಂತಿಲ್ಲ, ಮಂತ್ರದಿಂದ ಹೊಡಿಬೋದು, ಅಸ್ತ್ರದಿಂದ. ಅದು ಮಾತ್ರ ಅಲ್ಲ, ದ್ಯೂತದ ಕಾಯಿಯಿಂದ ಹೊಡಿಬೋದು, ಬಣಕ್ಕಿಟ್ಟು ಸ್ಪರ್ಧೆ ಇಟ್ಟು ಮಾಡೋದಿಲ್ಲೇನು ನಾವು. ಅದನ್ನು ದ್ಯೂತವು ಒಂದು ಟೈಪ್ ಆಫ್ ಯುದ್ಧ ಅಂತ ಹೇಳಿಬಿಟ್ಟ, ಬ್ಯಾಟ್ಲನ್ನು. ಆದ್ದರಿಂದ ಯುದ್ಧದಲ್ಲಿ ಕ್ಷತ್ರಿಯನಿಗೆ ಇನ್ನೊಬ್ಬ ವೀರನನ್ನು ಮಣಿಸುವುದರಿಂದ, ಗೆಲ್ಲುವುದರಿಂದ ಸ್ವರ್ಗವೂ ಉಂಟು, ಲಾಭ ಉಂಟು. ಅದರಿಂದ ಈ ಲಾಭ ನಿನಗಿರಲಿ, ದ್ಯೂತಕ್ಕೆ ಕರಿ ಅಂದ. ಆಗ ಧೃತರಾಷ್ಟ್ರ ಹೇಳ್ತಾನೆ, ನಾನು ಕರಿತೇನೆ, ಆದರೆ ಲಾಭ ನನಗೆ ಬೇಡ ಅಂದ. ನನಗೆ ಬೇಡ ಅಂದ್ರೆ ಅದರ ಫಲ, ಲಾಭ ಅಂದರೆ ಫಲ ಒಟ್ಟಾರೆ, ಆದರೆ ಏನು ಫಲವು ನನಗೆ ಬೇಡ ಅಂದ. ಆದ್ದರಿಂದ ಧೃತರಾಷ್ಟ್ರ ಬದುಕಿಳಿಲಿಕ್ಕೆ ಸಾಧ್ಯತೆಯನ್ನು ಕೇಳಿದರೆ ಜೂಜಿನಿಂದ ಅವನು ಅದರ ಫಲವನ್ನು ಉಣ್ಣುವುದಿಲ್ಲ ಅಂತ ತಟಸ್ಥವಾಗಿ ಬಿಟ್ಟುಕೊಟ್ಟಿದ್ದಾನೆ. ನಿನ್ನ ಮೇಲಿನ ಮಮತೆಯಿಂದ ನನ್ನ ಮಗ ಹೇಳ್ತಾನೆ ಹೇಳಿಕೊಂಡು ಅನಿವಾರ್ಯವಾಗಿ ಬದ್ಧತೆನಾಗಿ ನಾನು ಕರೀತೇನೆ ಹೊರತು ನಾನು ದ್ಯೂತವನ್ನು ಪ್ರೈಸ್ ಮಾಡಲಿಕ್ಕೆ ಕರೆಯುವುದಿಲ್ಲ ಅಂತ ಹೇಳಿ ಕ್ರಮ ಪ್ರಕಾರವಾಗಿ ಅದರ ಲಾಭ ನಿನಗೇ ಇರಲಿ ಅಂತ ಹೇಳಿ ಬಿಟ್ಟು ಬಂದ. ಆದ್ದರಿಂದ ಪೂರಾ ಸತ್ತದ್ದು ದುರ್ಯೋಧನೇ, ಅನ್ಯಾಯಕ್ಕೆ ಪೂರ ಕಾರಣ ಅವನೇ ಆದ. ಹೀಗೆ ಬಹಳ ಚೆನ್ನಾಗಿ ಫಲವನ್ನು ಬಿಟ್ಟುಕೊಟ್ಟು ಕರ್ಮ ಮಾಡಿದ್ರಾಗತ್ತೆ. ನಾವು ಕರ್ಮವನ್ನೇ ಬಿಟ್ಟರೆ ಫಲವನ್ನು ಬಿಟ್ಟಿದ್ದೇವೆ ಹೇಳಿ ಕೂತ್ಕೊಳ್ಳಿಕ್ಕಿಲ್ಲ. ಅದನ್ನು ನೈವತ್ಯಾಗ ಫಲಂ ಲಭೇತ್ ಹೇಳಿಕೊಂಡು ಕೃಷ್ಣ ಈ ಕೆಲಸ ಸಕೃತ್ವ ರಾಜಸಂ ತ್ಯಾಗಂ, ಇದು ರಾಜಸತ್ಯಾಗ. ಆದ್ದರಿಂದ ಅವನಿಗೆ ತ್ಯಾಗದ ಫಲ ಎರಡೂ ಬರಲಿಲ್ಲ. ಅತ್ತ ಕರ್ಮ ಫಲತ್ಯಾಗ ಮಾಡಿದ್ದು, ತ್ಯಾಗ ಫಲಂ ಅಂದರೆ ಫಲತ್ಯಾಗ ಅಂತ ಅರ್ಥ. ಫಲತ್ಯಾಗ ಮಾಡಿದಂತೂ ಆಗಲಿಲ್ಲ, ಅತ್ತ ಕರ್ಮತ್ಯಾಗ ಮಾಡಿದಂತೂ ಆಗಲಿಲ್ಲ. ಸರ್ವಾತ್ಮನ ತಾಮಸನಂತೆ ವಿಪರೀತಾರ್ಥದಲ್ಲಿ ಕರ್ಮತ್ಯಾಗ ಮಾಡಿದ್ದಲ್ಲವ, ಇನ್ನೊಬ್ಬರಿಂದ ಮಾಡಿಸುವುದೂ ಇಲ್ಲ. ಇತ್ತ ಕರ್ಮ ಮಾಡಿ ಫಲವನ್ನು ಬಿಟ್ಟದ್ದು ಅಲ್ಲ. ಅದರಿಂದ ಸಾತ್ವಿಕ ಕರ್ಮವೂ ಅಲ್ಲವನದ್ದು, ತಾಮಸವಲ್ಲ, ಅದಿದು ರಾಜಸವಾದ ತ್ಯಾಗ ಅಂತ ಹೇಳಿ ಮಧ್ಯಂತರವಾದ ಕರ್ಮದ ಒಂದು ಹರವನ್ನು ಕೃಷ್ಣ ದುಃಖ ಮತ್ತು ಕ್ಲೇಶ ಎನ್ನುವ ಎರಡು ಪದಗಳನ್ನು ಸಿಕ್ಕಿಸಿ ನಮಗಾಗುವ ಎರಡು ತೊಂದರೆಗಳು ಇಲ್ಲಿಯೇ. ಕೆಲವೊಮ್ಮೆ ದೇಹ, ಹೌದ್ರಿ ದೇಹ ಕೇಳುವುದಿಲ್ಲ, ಮನಸ್ಸಲ್ಲಿ ಭಾರಿ ಇಷ್ಟ ಉಂಟು ಉಪವಾಸ ಮಾಡಬೇಕು ಅಂತ, ಆದರೆ ನಮ್ಮದು ದೇಹ ಪೂರ ಡಯಾಬಿಟೀಸ್ ಆಗಿದೆ ಮತ್ತು ಗ್ಯಾಸ್ಟ್ರಿಕ್ ಬಂದಿದೆ ಅಂತ ಹೇಳಿಕೊಳ್ಳುತ್ತಾನೆ, ದೇಹ ಕೇಳುವುದಿಲ್ಲ ಅಂತ. ಮತ್ತು ಕೆಲವೊಮ್ಮೆ ದೇಹಕ್ಕೆ ಇಷ್ಟ ಇರ್ತದೆ, ಆದರೆ ಮನಸ್ಸಿಗೆ ದುಃಖ ಆಗ್ತಾ ಉಂಟ್ರಿ, ಆಗುವುದಿಲ್ಲ. ಹೀಗೆ ನಾವು ಒಂದರ ಮೇಲೆ ಒಂದು ಗೂಬೆ ಕೊಳ್ಳಿರಿಸಿ ನಮ್ಮ ಕೆಲಸ ಮುಗಿಸಿಬಿಡ್ತೇವೆ. ಆದ್ದರಿಂದ ಕೃಷ್ಣ ಎರಡನ್ನು ಕಿವಿಡಿದು ಹೇಳ್ತಾ ಇದ್ದಾನೆ, ಅಯ್ಯ ಕ್ಲೇಶವು ದುಃಖವು ನೀನು ಹಾಕಿಕೊಂಡದ್ದು, ಅದು ಬಿಟ್ಟುಕೊಡು, ಕೆಲಸ ಮಾಡು. ನಿಯತಂ ಕರ್ಮ ಕುರು, ನಿನಗೆ ಹೇಳಿಸಿದ ಕೆಲಸವನ್ನು ಏನು ಬೇಕಾದರೂ ಮಾಡು. ದೇಹದ ಅಭಿಮಾನದಿಂದಾಗಿಯೇ ನಿನಗೆ ದುಃಖದ ಸ್ಪರ್ಶ ಆಗುವುದು ಹೊರತು ಇಲ್ಲ ಆದರೆ ಇಲ್ಲ. ಇಲ್ಲ ನಿಯತ ಕರ್ಮವನ್ನು ಎಲ್ಲಿಯಾದರೂ ದುಃಖ ಮಾಡಲಿಕ್ಕೆ, ತೊಂದರೆಯಾಗಲಿಕ್ಕೆ, ಸಾಯಲಿಕ್ಕೆ ಮಾಡ್ತಾರೇನು, ಹೇಳ್ತಾರೇನು? ಉಪವಾಸ ಮಾಡಿದರೆ ಸಾಯಲಿಕ್ಕೆ, ಇದು ಸಾಯಲಿಕ್ಕೆ ಹೇಳಿದ ಒಂದು ಉಪದೇಶ ಹೇಳುವುದಿಲ್ಲ, ಬದುಕಬೇಕು ಅಂತ ಹೇಳೋದಲ್ವ. ಮಕ್ಕಳಿಗೆ ಹೆತ್ತವರು ಓದಿ ಅಂತಾರೆ, ಚೆನ್ನಾಗಿ ಓದಿ ಅಂತಾರೆ, ಬೆಳಿಗ್ಗೆ ಬೇಗ ಹೇಳು ಅಂತಾರೆ, ರಾತ್ರಿ ತಡವಾಗಿ ಮಲಗು ಅಂತಾರೆ. ಅವರು ಸಾಯಬೇಕು ಅಂತಲ್ಲ. ಅವ್ರು ಹೇಳಿಬಿಟ್ರೆ, ನೋಡು ಅಮ್ಮ, ಯಾರು 8 ಗಂಟೆ ನಂತರ ಓದ್ತಾ ಇರ್ತಾರೆ, ಬೆಳಿಗ್ಗೆ 8 ಗಂಟೆ ಮುಂಚೆ ಹೇಳ್ತಾರೆ, ಅವರು ಹುಚ್ಚರಾಗ್ತಾರೆ. ಯಾವನೊಬ್ಬ ಕವಿ ಎಲ್ಲಿಯೋ ಒಂದು ಕವಿತೆಯಲ್ಲಿ ಬರೆದಿರ್ತಾನೆ, ಒಂದು ಕಥೆಯಲ್ಲಿ ಹಾಕಿರ್ತಾನೆ, ಅವನು ಯಾವನೊಬ್ಬನನ್ನು ಹೀರೋನನ್ನು ಮಾಡಿರ್ತಾನೆ, ಅವನು ಹಾಗೆ ಅಂತ ಹೇಳಿಕೊಂಡು ಹಾಗೆ ತೋರಿಸಿಬಿಟ್ರೆ ಅರ್ಥ ಆಗುತ್ತೋ? ಆಗುವುದಿಲ್ಲ. ಯಾವ ತಾಯಂದಿರಿಗೂ ತಂದೆಯಂದಿರಿಗೂ ಮಕ್ಕಳು ಹಾಳಾಗಬೇಕು ಅಂತ ಇರುವುದಿಲ್ಲ. ಅವರ ಅಭಿವೃದ್ಧಿ ಅವರು ಕಾಯ್ತಾ ಇರ್ತಾರೆ, ಯೋಚನೆ ಮಾಡ್ತಾ ಇರ್ತಾರೆ.
ಹಾಗೆ ಶಾಸ್ತ್ರ ಎನ್ನುವುದು ತಂದೆ ತಾಯಿಗಳಂತೆ ಪ್ರಭು ಸಂಹಿತೆ, ನಮ್ಮನ್ನು ದುಡಿಸಲಿಕ್ಕೆ ಬಂದದ್ದು. ಆದ್ದರಿಂದ ಯಾವುದೇ ಉಪದೇಶಗಳು ನಮ್ಮನ್ನು ಹಾಳು ಮಾಡಲಿಕ್ಕೆ ಹೇಳುವುದಿಲ್ಲ, ಉದ್ಧಾರ ಮಾಡಲಿಕ್ಕೆ. ಕೂಡಲೇ ಉದ್ಧಾರ ಆಗುವುದು ಲಕ್ಷಣ ಕಾಣುವುದಿಲ್ಲ, ದೃಷ್ಟ ಫಲ ಇಲ್ಲ. ಅದೃಷ್ಟ ಫಲದ ಹತ್ತಿರ ಇರುವುದರಿಂದ ನಮ್ಮ ಆಟಕ್ಕೆ ಪುರಾವೆಗಳು ಇಲ್ಲ. ಅಷ್ಟೇ. ನೋಡು, 8 ಗಂಟೆ ಮಲಗಿ 8 ವೇಳೆ ಎದ್ದವನು 20 ಮಾರ್ಕೆ ಪಡೆದು ಸತ್ತಿದ್ದಾನೆ. ನೋಡು, 0 ಬಂದಿದೆ, ಅನುತ್ತೀರ್ಣ. ನೀನು 10 ಗಂಟೆವರೆಯಿಂದ 4 ಗಂಟೆವರೆಗೆ ಓದಿದ್ರಿಂದ, ಮಲಗಿದ್ರಿಂದ, ಅದರ ಮೇಲೆ ಓದಿದ್ರಿಂದ ನಿನಗೆ 60 ಬಂತು. ನೋಡು, ಉದ್ಧಾರ ಆಯ್ತು. ಹೀಗೆ ದೃಷ್ಟಬಲ ಆದ್ದರಿಂದ ನಮಗೆ ಒತ್ತಾಯ ಮಾಡಿ ತೋರಿಸಲಿಕ್ಕೆ ಬರುತ್ತೆ ಆಚರಣೆಗಳನ್ನು. ಅದೃಷ್ಟ ಬಲದ ಬಗ್ಗೆ ಪುರಾವೆ ಇಲ್ಲದ್ರಿಂದ ಸೋತೋಗ್ತೇವೆ. ಅಂದ ಕೃಷ್ಣ ವಾಸ್ತವವಾಗಿ ಅಭಿಮಾನದಲ್ಲಿ ನಿಲ್ಲಿಸಿ, ನೀನು ಅಭಿಮಾನವನ್ನು ತೊರೆ, ಮನಸ್ಸನ್ನು ಗಟ್ಟಿ ಮಾಡು, ಮುಂದುವರಿ, ರಾಜಸತ್ಯಾಗವನ್ನು ಮಾಡಬೇಡ, ಸಾತ್ವಿಕವಾದ ತ್ಯಾಗಕ್ಕೆ ಬದ್ಧನಾಗು ಅಂತ ಹೇಳಿದ. ಶ್ರೀಕೃಷ್ಣಾರ್ಪಣಮಸ್ತು. 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 ಶ್ರೀಕೃಷ್ಣಾರ್ಪಣ